ಆತ್ಮೀಯ ವಿದ್ಯಾರ್ಥಿಗಳೇ, ಎಜುಕೇಶನ್ ಮುನ್ನಡೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕರ್ನಾಟಕ ಪ್ರೌಢಶಾಲಾ ಮಂಡಳಿಯವರು ಬಿಟ್ಟಿರುವಂತಹ ಒಂದು 3 ಮತ್ತು 4ನೇ ಒಂದು ಪೇಪರ್ ಅನ್ನು ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲಿಗೆ 3ನೇ ಪೇಪರ್ ಆದಂತಹ ಪ್ರಥಮ ಭಾಷೆ ಕನ್ನಡ ನೋಡೋಣ. ಮೊದಲಿಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ 560003 2024-25ನೇ ಸಾಲಿನ SSLC ಮಾದರಿ ಪ್ರಶ್ನೆ ಪತ್ರಿಕೆ 3 ಇದರ ಪ್ರಥಮ ಭಾಷೆ ಕನ್ನಡ. ಗರಿಷ್ಠ ಅಂಕಗಳು 100. ಹಾಗೆಯೇ ಸಮಯ ನಿಮಗೆ 3 ಗಂಟೆ 15 ನಿಮಿಷಗಳು ಇರುತ್ತೆ. ಹಾಗಾದರೆ ನಿಮಗೆ ಕೇವಲ ಕ್ವಶನ್ ಪೇಪರ್ ಪ್ರಶ್ನೆ ಪತ್ರಿಕೆ ಜೊತೆಗೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಉತ್ತರವನ್ನು ಸಹ ನೋಡ್ತಾ ಹೋಗೋಣ. ಮೊದಲನೇ ಹೆಡ್ಡಿಂಗು, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮ ಅಕ್ಷರದೊಂದಿಗೆ ಬರೀರಿ ಅಂತ ಇರುತ್ತೆ. ಇಂಥ ಪ್ರಶ್ನೆಗಳು ನಮಗೆ 6 ಇರ್ತವೆ. 6ಕ್ಕೆ 6 ನಾವು ಉತ್ತರಿಸಬೇಕಾಗುತ್ತೆ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ: ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ. ವರ್ಣಮಾಲ ಅಕ್ಷರಗಳ ಕೇಳ್ತಾ ಬಂದರೆ, ಹಾಗಾದರೆ ವರ್ಣಮಾಲ ಅಕ್ಷರಗಳ ಸಂಖ್ಯೆ ಎಷ್ಟಿದೆ ಅಂದರೆ ಅವು ಅದರಲ್ಲಿ ಯಾವುದು ವರ್ಗೀಯ ವ್ಯಂಜನಾಕ್ಷರಗಳು ಅಂತಿದಾವಲ್ಲ, ಒಟ್ಟು ಎಷ್ಟಿದಾವೆ? 25. ಇಲ್ಲಿದೆ ಆನ್ಸರ್, ಉತ್ತರ ನಿಮಗೆ 25 ಇದೆ. ಹಾಗೆಯೇ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ: ಅನ್ವರ್ಥ ನಾಮಪದಕ್ಕೆ ಉದಾಹರಣೆ. ನಾಮಪದಗಳ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಇಲ್ಲಿ ರೂಢನಾಮ, ಅನ್ವರ್ಥನಾಮ, ಅಂಕಿತನಾಮ ಎಂದು ಪದಗಳು ನಿಮಗೆ ತಿಳ್ಕೊಂಡಿರ್ತೀರ. ಆದರೆ ಅನ್ವರ್ಥ ನಾಮಕ ಪಟ್ಟಣದಲ್ಲಿ ನೋಡ್ತಾ ಹೋಗೋಣ. 4 ಆಪ್ಷನ್ಸ್ ಇದಾವೆ: ಪಟ್ಟಣ, ಪರ್ವತ, ಮಹಾದೇವ, ವಿಜ್ಞಾನಿ. ಹಾಗಾದರೆ ಅನ್ವರ್ಥ ನಾಮಪದಕ್ಕೆ ಉತ್ತರ ವಿಜ್ಞಾನಿ. ಇಲ್ಲಿ ಉತ್ತರ ಸಹ ಇಲ್ಲಿರೋದ್ರಿಂದ ನಾವು ಈಸಿಯಾಗಿ ಕಂಡುಹಿಡಿಯಬಹುದು. ಹಾಗೆಯೇ ನೆಕ್ಸ್ಟ್ ಪ್ರಶ್ನೆ ನೋಡ್ತೋಣ. ಪಾರಿಭಾಷಿಕ ಪದಗಳನ್ನು, ಅನ್ಯ ಭಾಷಿಕ ಪದಗಳನ್ನು, ಪ್ರಮುಖ ಪದಗಳನ್ನು ಸೂಚಿಸುವ ಬಳಸುವ ಲೇಖನ ಚಿಹ್ನೆ. ಲೇಖನ ಚಿಹ್ನೆಗಳು ಖಂಡಿತವಾಗಿ ನಿಮಗೆ ಒಂದು ಪ್ರಶ್ನೆ ಬಂದೇ ಬರುತ್ತದೆ. ಹಾಗಾದರೆ ಯಾವುದು ಅಂದರೆ ಪಾರಿಭಾಷಿಕ ಬೇರೆ ಭಾಷೆಯ ಪದಗಳು, ಅನ್ಯ ಭಾಷೆಯ ಪದಗಳನ್ನು ಗುರುತಿಸಬೇಕಾದ್ರೆ ನಾವು ಬಳಸುವಂಥ ಲೇಖನ ಚಿಹ್ನೆ ಉದ್ಧಾರಣ, ವಾಕ್ಯವೇಷ್ಟನ, ಆವರಣ, ವಿವರಣ ಚಿಹ್ನೆ ಅಂತಿದೆ. ಅದನ್ನು ನಾವು ಬಳಸುವಂತಹ ಲೇಖನ ಚಿಹ್ನೆ ಯಾವುದು? ಇದಕ್ಕೆ ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸ್ತಾ ಬರ್ತೀವಿ. ನೆಕ್ಸ್ಟ್ 4ನೇ ಪ್ರಶ್ನೆ ಈ ರೀತಿಯಾಗಿದೆ: ಧಗಧಗ ಪದದಲ್ಲಿರುವಂಥ ಅವ್ಯಯ. ನಮ್ಗೆ ಗೊತ್ತಿದೆ ಅವ್ಯಯ ಪದಗಳ ಬಗ್ಗೆ. ಹಾಗಾದರೆ ಇದರಲ್ಲಿರುವಂತಹ ವ್ಯಾಕರಣಾಂಶ ಯಾವುದು ಅಂದರೆ ಅನುಕರಣವ್ಯಯ, ಭಾವಸೂಚಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಸಾಮಾನಾರ್ಥಕ ಅವ್ಯಯ. ಅವ್ಯಯಗಳಲ್ಲಿ ನಾವು ನೋಡ್ತಾ ಬಂದ್ವಿ ಈ ಪದಕ್ಕೆ ಅರ್ಥವನ್ನಿರಲಿಲ್ಲ. ಹಾಗಾಗಿ ಅಂತಹ ಪದಗಳನ್ನ ನಾವೇನಂತ ಕರಿತೀವಿ? ಅನುಕರಣ ಅವ್ಯಯ ಪದಗಳು ಅಂತೇಳ್ಬಿಟ್ಟು ಗುರುತಿಸ್ತಾ ಬರ್ತೀವಿ. ಹಾಗಾದರೆ ಆನ್ಸರು ಅನುಕರಣ ಅವ್ಯಯ. ನೆಕ್ಸ್ಟ್ 5ನೇ ಪ್ರಶ್ನೆ ಈ ರೀತಿಯಾಗಿದೆ: ಧೃತಿಗೆಟ್ಟು ಪದದ ಸಂಧಿಗೆ ಉದಾಹರಣೆ. ಖಂಡಿತವಾಗಿ ಸಂಧಿಗೆಯಲ್ಲಿ ಒಂದು ಪ್ರಶ್ನೆ ನಿಮಗೆ ಬಂದೇ ಬರುತ್ತೆ. ಹಾಗಾಗಿ ಅದು ಕನ್ನಡ ಸಂಧಿ ಆಗಿರ್ಬೋದು ಅಥವಾ ಸಂಸ್ಕೃತ ಸಂಧಿ ಆಗಿರ್ಬೋದು, ಯಾವುದಾದ್ರೂ ಸಹ ಒಂದು ಸಂಧಿ ಪದ ನಿಮಗೆ ಕೇಳ್ತಾರೆ. ಹಾಗಾದರೆ ಧೃತಿಗೆಟ್ಟು ಎನ್ನುವಂತಹ ಪದಕ್ಕೆ ಸಂಧಿ ಯಾವುದು ಅಂತಂದರೆ, ಈ ಪದವನ್ನು ನಾವು ಮೊದಲು ನೀವು ಸಂಧಿಗಳನ್ನು ಗುರುತಿಸ್ಬೇಕಾದ್ರೆ ಗಮನಿಸ್ಬೇಕಾದ ಪದ ಅಂತಂದರೆ ಇದು ಸಂಸ್ಕೃತ ಪದನ ಅಥವಾ ಕನ್ನಡ ಪದ ಅಂತ ಗೊತ್ತಾಗಬೇಕು. ಯಾಕೆಂದರೆ ಸಂಸ್ಕೃತ ಪದ ಕನ್ನಡ ಪದ ಅಂತ ನಿಮ್ಗೆ ಗೊತ್ತಾದ ತಕ್ಷಣ ಇದನ್ನು ನೀವು ಈಸಿಯಾಗಿ ಕಂಡುಹಿಡಿಬೋದು. ಹಾಗಾದರೆ ಧೃತಿಗೆಟ್ಟು ಅನ್ನೋಂತಹ ಪದ ಕನ್ನಡ ಪದ ಆಗಿರೋದ್ರಿಂದ ಅದು ಕನ್ನಡ ಸಂಧಿ ಆಗಿರುತ್ತೆ. ಅದರಲ್ಲೂ ಸಹ ನಿಮಗೆ ಗೊತ್ತಾಗ್ಬಿಡುತ್ತೆ, ಒಂದು ಜಶ್ವ ಸಂಧಿ ಅಲ್ಲ, ಗುಣ ಸಂಧಿ ಅಲ್ಲ. ಹಾಗಾದರೆ ಆದೇಶ ಆಗಮ ಸಂಧಿ ಅಂತಿರುತ್ತೆ. ಹಾಗಾದರೆ ಇಲ್ಲಿ ಕಕಾರಕ್ಕೆ ಗಕಾರ ಆದೇಶವಾಗಿರೋದ್ರಿಂದ ಇದು ಆದೇಶ ಸಂಧಿ. ಸರಿಯಾದ ಉತ್ತರ ಆದೇಶ ಸಂಧಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ನಾವು 6ನೇ ಪ್ರಶ್ನೆಗೆ ಹೋಗೋಣ. ಭರತನು ಮನೆ ಕೆಲಸವನ್ನು ಮಾಡನು. ಇಲ್ಲಿ ಗೆರೆ ಎಳೆದಂಥ ಪದ. ಈ ಗೆರೆ ಎಳೆದಂಥ ಪದದಲ್ಲಿರುವ ಕ್ರಿಯಾರೂಪ. ಕ್ರಿಯಾರೂಪ ಯಾವುದು? ಹಾಗಾದರೆ ಮಾಡನು ಅಂತ ಇದೆ, ಸಂಭವನಾರ್ಥಕಲ್ಲ. ಹಾಗೆಯೇ ಮಾಡಲಿ ಅಂತಿದ್ರೆ ವಿದ್ಯಾರ್ಥಕ ಆಗ್ತಿತ್ತು. ಹಾಗಾದರೆ ಕ್ರಿಯಾರ್ಥ ಕ್ರಿಯಾ ಪದ ಅಲ್ಲ. ಹಾಗಾದರೆ ಯಾವುದಿದು? ನಿಷೇಧಾರ್ಥಕ ಪದವಾಗಿದೆ. ಹಾಗಾದರೆ ಇದು 4ನೇ ಪ್ರಶ್ನೆಗೆ 6ನೇ ಪ್ರಶ್ನೆಗೆ ಉತ್ತರ ಯಾವುದು? ನಿಷೇಧಾರ್ಥಕ. ಇಷ್ಟು ನಿಮ್ಗೆ ಬರೆದ್ರೆ ನಿಮಗೆ 6ಕ್ಕೆ 6 ಅಂಕಗಳನ್ನು ಈಸಿಯಾಗಿ ಪಡಿಬಹುದು. ಓಕೆ ವಿದ್ಯಾರ್ಥಿಗಳೇ, ನಾವು ಈಗ ಮುಂದಿನ ಹೆಡ್ಡಿಂಗನ್ನು ಅಥವಾ ನೋಡ್ತಾ ಹೋಗೋಣ. 2ನೇದು, ಈ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೀರಿ. ಇವು 4 ಇರ್ತವೆ. ಅದಕ್ಕೆ 4ಕ್ಕೆ 4 ಮಾರ್ಕ್ಸ್ ಬರೆದನ್ನು ತೆಗೆದುಕೊಳ್ಬೋದು. ಇಲ್ಲಿ ಆಲ್ರೆಡಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಂಥ ಪದವನ್ನು ಕೊಟ್ಟಿರ್ತಾರೆ. 3ನೇ ಪದಕ್ಕೆ ಸಂಬಂಧಪಟ್ಟ ಪದವನ್ನು ನೀವು ಬರೀಬೇಕಾಗುತ್ತೆ ಅಷ್ಟೇ. ಇಲ್ಲಿ ಪ್ರಶ್ನೆ ಸಂಖ್ಯೆ 7, ಬಂಜೆ ಅನ್ನೋ ಪದಕ್ಕೆ ಅಲ್ಲೇ ಒಂದೇ ಅಂತ ಒಂದು ಕೊಟ್ಟಿದ್ದಾರೆ. ನಿಮಗೆಲ್ಲ ತತ್ಸಮ ತದ್ವ ಪದಗಳು ಗೊತ್ತಿರುತ್ತೆ. ಹಾಗೆಯೇ ಕುಟಾರ ಅನ್ನುವಂತಹ ಒಂದು ಪದಕ್ಕೆ ಉತ್ತರ ಯಾವುದು? ಕೊಡಲಿ. ಇದು ಸರಿಯಾದಂಥ ಉತ್ತರ. ನೆಕ್ಸ್ಟ್ 8ನೇ ಪ್ರಶ್ನೆ, ಸತಿಪತಿ. ಇದು ಜೋಡಿ ನುಡಿ ಆಗಿದ್ದರೆ ಮೆಲ್ಲ ಮೆಲ್ಲನೆ.
ಮೆಲ್ಲ ಮೆಲ್ಲನೆ 2 ಸಲ ಉಕ್ತಿ. ದುರುಕ್ತಿ ಅಂತಂದ್ರೆ 2 ಸಲ ಉಕ್ತಿ ಆಗಿರುವಂಥ ಪದಕ್ಕೆ ನಾವು ದುರುಕ್ತಿ ಅಂತ ಕರಿತೀವಿ. ಹಾಗಾದ್ರೆ ಆ ಪದ ಯಾವುದು ದುರುಕ್ತಿ ಅಂತೇಳಿ ಮೆಲ್ಲ ಮೆಲ್ಲನೆದಕ್ಕೆ ಉತ್ತರ. ನೆಕ್ಸ್ಟ್ 9ನೇ ಪ್ರಶ್ನೆ, ಮ್ಯಾಗ ಅನ್ನುವಂತಹ ಪದ ಇದೆ. ಮ್ಯಾಗ ಅಂದ್ರೆ ಮೇಲೆ ಅಂತ ಅರ್ಥ. ಹಾಗೆ ಇದಕ್ಕೆ 3ನೇ ಪದ ವಿಶ್ವಾಸ, ಇದು ವಿಶ್ವಾಸ ಅಂತ ಹೇಳ್ಬಿಟ್ಟು ನಿಮ್ಮ ಉತ್ತರವನ್ನು ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡ್ತಾ ಹೋಗೋಣ. 10ನೇ ಪ್ರಶ್ನೆ ಇದೆ ಯಾವುದು, ಸಪ್ತಮಿ ವಿಭಕ್ತಿ ಪ್ರತ್ಯಯಗಳು ಬರುತ್ತೆ. ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದಂದ್ರೆ ಒಳ್ಳು. ಹಾಗೆಯೇ ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು, ಇದು ಹಳೆಗನ್ನಡದ ವಿಭಕ್ತಿಯ ಪ್ರತ್ಯಯಗಳು. ಇವನು ಸಹ ನೋಡ್ಕೋಬೇಕು. ಹೊಸಗನ್ನಡದಲ್ಲಿ ಕೇಳ್ತಾರೆ, ಹಳೆಗನ್ನಡದಲ್ಲಿ ಸಹ ನಿಮ್ಗೆ ಕೇಳ್ತಾ ಇರ್ತಾರೆ. ಎರಡರಲ್ಲೂ ಸಹ ನೀವು ನೋಡ್ಕೊಂಡಾಗ ನಿಮಗೊಂದು ಪ್ರಶ್ನೆ ಖಂಡಿತವಾಗಿ ಇದು ಬಂದೇ ಬರುತ್ತೆ. 3ನೇ ಹೆಡ್ಡಿಂಗ್ ಅಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರ ಬರೀರಿ. 7 ಇರ್ತವೆ, 7ಕ್ಕೆ 7 ಪ್ರಶ್ನೆಗಳು ನೀವು ಉತ್ತರವನ್ನು ಬರಿಬೇಕಾಗುತ್ತೆ. ಅದಕ್ಕೆ ಒಂದೊಂದು ಅಂಕಗಳು ಇರ್ತವೆ. ಹಾಗಾದ್ರೆ ಮೊದಲನೇ ಪ್ರಶ್ನೆ ನಾವು ನೋಡ್ತಾ ಹೋಗೋಣ. ಇಲ್ಲಿ ಮಕ್ಕಳೇ ನೀವು ಮುಂಚಿತವಾಗಿ ನೋಡ್ತಾ ಹೋಗ್ಬೇಕು. ಇಲ್ಲಿ ಮುಖ್ಯವಾಗಿ ನಿಮಗೆ 4 + 2 + 1 ಇದು ನೀವು ಏನು ನಾನು ಹೇಳ್ತಾ ಇದ್ದೆ ಅಂದ್ರೆ ಪಾಠಗಳಿಂದ ಅಂದ್ರೆ ಗದ್ಯ ಭಾಗದಿಂದ 4 ಪ್ರಶ್ನೆ, ಪದ್ಯ ಭಾಗದಿಂದ 2 ಪ್ರಶ್ನೆ, ಪೂರಕ ಪಾಠದಿಂದ 1 ಪ್ರಶ್ನೆಯನ್ನು ಕೇಳಲಾಗಿರುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳೇ ನೀವು ಇದು ನೋಡ್ಕೊಳ್ಬೇಕಪ್ಪ ಅಂದ್ರೆ 4 ಪ್ರಶ್ನೆಗಳು ನೀವು ಎಲ್ಲಿ ಬರುತ್ತೆ ಅಂದ್ರೆ ಗದ್ಯ ಪಾಠದ ಬರೋದ್ರಿಂದ ಗದ್ಯ ಪಾಠದಲ್ಲಿ ಹೆಚ್ಚಾಗಿ ನೀವು ಒಂದು ವಾಕ್ಯದಲ್ಲೂ ಗಮನಿಸಬೇಕಾಗುತ್ತೆ. ಹಾಗಾದ್ರೆ 11ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಶಾನುಭೋಗರು ಹಿರಸಾಲೆಗಾಗಿ ಯಾವ ಹಳ್ಳಿಗೆ ಹೋಗಿದ್ದರು? ಇದು ಅಭ್ಯಾಸದ ಪ್ರಶ್ನೆಯಲ್ಲಿ ಇಲ್ಲದಿರುವಂಥದ್ದು, ಇದು ಅಪ್ಲೈಡ್ ಆಗಿ ಅಂದ್ರೆ ಬುಕ್ಸಿನ ಒಳಗಡೆ ತೆಗೆದಿರುವಂಥ ಪ್ರಶ್ನೆ. ಹೌದು, ಶಾನುಭೋಗರು ಹಿರಸಾಲೆಗೆ ಎಲ್ಲಿ ಯಾವ ಹಳ್ಳಿಗೆ ಹೋಗಿದ್ರು ಅಂದ್ರೆ ಚಿಕ್ಕನಾಯಕನ ಹಳ್ಳಿಗೆ ಹೋಗಿದ್ದರು ಅಂತೇಳಿ ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು? ಇದು ಎದೆಗೆ ಬಿದ್ದ ಅಕ್ಷರ ಪಾಠ, ಗದ್ಯ ಪಾಠದಿಂದ ಬಂದಿದೆ. ಇದು ಮನೆ ಮಂಚಮ್ಮನ ಕಥೆಯನ್ನು ಹೇಳಿದ ಕವಿ ಸಿದ್ಧಲಿಂಗಯ್ಯ ಕವಿ, ಲೇಖಕರು ಈ ಮಾತನ್ನು ಹೇಳಿರುವಂಥದ್ದು. 13ನೇ ಪ್ರಶ್ನೆ, ಬ್ಲಾಕ್ಔಟ್ ನಿಯಮ ಎಂದರೇನು ಅಂತ ಕೇಳಿದ್ದಾರೆ. ಯಾಕಂದ್ರೆ ಬ್ಲಾಕ್ಔಟ್ ನಿಯಮ ಎಂದರೇನು ಅಂತ ಪ್ರಶ್ನೆ ಬಂದಿರೋದ್ರಿಂದ ಇದು ಯುದ್ಧ ಚಾಪ್ಟರ್ ಬಂದಿದೆ. ನೀವು ನೀಟಾಗಿ ಬರಿಬೇಕಾಗುತ್ತೆ. ಯಾಕಂದ್ರೆ ಯುದ್ಧದ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಿಲಲ್ಲಿದ್ದು ರಕ್ಷಿಸಿಕೊಳ್ಳುವುದಕ್ಕೆ ಬ್ಲಾಕ್ಔಟ್ ನಿಯಮ ಎನ್ನುವರು. ನೋಡ್ರಿ, ಯಾಕಂದ್ರೆ ಬ್ಲಾಕ್ಔಟ್ ನಿಯಮ ಎಂದರೆ ಇಲ್ಲಿ ಪ್ರಶ್ನೆ ಎಂದರೇನಂತ ಕೇಳಿದಾಗ ನೀವು ಇಷ್ಟೊಂದು ಉತ್ತರವನ್ನು ಬರೀಲೇಬೇಕಾಗುತ್ತದೆ. ಹಾಗಾಗಿ ನೀವು ಎಲ್ಲವನ್ನು ಸಹ ಬುಕ್ಸಲ್ಲೇ ನೀವು ಓದಬೇಕಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ ಈ ರೀತಿಯಾಗಿದೆ. ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸಲಹೆ ನೀಡಿದವರು ಯಾರು? ಇಲ್ಲಿ ಇದು ಸಹ ಶಬರಿ ಪಾಠದ ಬಂದಿರುವಂಥ ಪ್ರಶ್ನೆ. ರಾಮ ಲಕ್ಷ್ಮಣ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ದಂಡಕಾರಣ್ಯ ಅಂತಹ ವಾಸ ಮಾಡುತ್ತಿದ್ದ ಧನು ಅಥವಾ ಅವನ ಹೆಸರು ಇನ್ನೊಂದು ಹೆಸರು ಕಂಬಂಧ ಅಂತ ಹೇಳಿಸ್ಬಿಟ್ಟು ಹೆಸರಿನ ರಾಕ್ಷಸ ಇಲ್ಲಿ ಸೂಚಿಸಿದ್ದಾನೆ. ನೋಡ್ರಿ, ಇದು ಸೂಚಿಸಿದಂತ ಯಾರು ಅನ್ನೋದಾಗ ನೀವು ಇಲ್ಲಿ ಕರೆಕ್ಟಾಗಿ ಈ ಒಂದು ಉತ್ತರವನ್ನು ಬರಿಬೇಕಾಗುತ್ತೆ. ನೋಡಿ, ಇಲ್ಲಿ ನಿಮ್ಗೆ ಗೊತ್ತಾಯ್ತಲ್ಲ, ಪಾಠದಿಂದ ನಾನು ಹೇಳ್ದಂಗೆ ಇಲ್ಲಿ ಪಾಠದ 4 ಪ್ರಶ್ನೆ ಬಂದಿದೆ. ನೋಡ್ರಿ, ಒಂದು ಶಾನುಭೋಗರು ಹಿರಸಾಲೆಗೆ ಯಾವ ಹಳ್ಳಿಗೆ ಹೋಗಿದ್ದರು, ಅದು ವ್ಯಾಘ್ರಗೀತೆ. ಹಾಗೆಯೇ ಎದೆಗೆ ಬಿದ್ದ ಅಕ್ಷರ, ಯುದ್ಧ ಚಾಪ್ಟರ್ ಪಾಠದಿಂದ, ಹಾಗೆಯೇ ಶಬರಿ ಪಾಠದಿಂದ ಬಂದಿದೆ. ನೆಕ್ಸ್ಟ್ ಈಗ ಪದ್ಯಗಳಿಂದ 2 ಪ್ರಶ್ನೆ. ಯಾವ್ಯಾವು ಪದ್ಯ? ಪ್ರಶ್ನೆ ಪದ್ಯದಿಂದ ನೋಡಿದಿಲ್ಲಿ, ಹಕ್ಕಿಯು ಯಾರನ್ನು ಹರಿಸಿದೆ? ಹೊಸಗಾಲದ ಹಸು ಮಕ್ಕಳನ್ನು ಹರಿಸಿದೆ ಎನ್ನುವಂಥ ಪದ್ಯದಿಂದ ಬಂದಿರುವಂಥ ಒಂದು ಪ್ರಶ್ನೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಕವಿ ಕುವೆಂಪುರವರಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ? ಕವಿ ಕುವೆಂಪುರವರಿಗೆ ಹುಲ್ಲಿನ ಹಾಸು ಮಖಮಲ್ಲಿನ ಹೊಸ ಪೇಟೆಯ ನೋಡು ಕವಿ ಮಖಮಲ್ಲಿನ ಹೊಸ ಪಚ್ಚೆಯ ಜಮಖಾನದಂತೆ ಕಂಡಿದೆ. ಯಾರಿಗೆ? ಕವಿ ಕಂಡಿರೋಂಥದ್ದು. ನೋಡು, ಒಬ್ಬೊಬ್ಬರು ನೋಡುವ ದೃಷ್ಟಿಕೋನ ಹಂಗೆ. ಹಾಗೆಯೇ ಪರಿಸರದಲ್ಲಿ ಹುಲ್ಲಿನ ಹಾಸಿಗೆ ಹೆಂಗೆ ಕಂಡಿದೆ ಅಂದರೆ ಕುವೆಂಪುರವರಿಗೆ ಹಾಸು ಮಖಮಲ್ಲಿನ ಹೊಸ ಪಚ್ಚೆಯ ಜಮಖಾನದಂತೆ ಅಂತ ಕಂಡಿದೆ ಅಂತೇಳಿ ಪೂರ್ಣವಾಗಿ ನೀವು ಇಲ್ಲಿ ಬರಿಬೇಕಿಲ್ಲಿ. ನೆಕ್ಸ್ಟ್ ಪ್ರಶ್ನೆ 17ನೇ ಪ್ರಶ್ನೆ, ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಆಡುತ್ತಿದ್ದವು? ನೋಡಿ, ವಸಂತ ಮುಖ ತೋರಲಿಲ್ಲ ಅನ್ನೋದು ಪೂರಕ ಪಾಠದಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ. ಇದರಲ್ಲಿ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಯಾವ ರೀತಿ ಅಂತಂದ್ರೆ ಮನದುಂಬಿ ಆಡುತ್ತಿದ್ದವು ಎನ್ನುವಂಥ ಉತ್ತರವನ್ನು ಬರಿಬೇಕಾಗುತ್ತೆ. ಇಷ್ಟು ಪ್ರಶ್ನೆಗಳು ನಿಮಗೆ ಇಲ್ಲಿ ಒಂದು ವಾಕ್ಯದಲ್ಲಿ ಕೇಳಿರುತ್ತಾರೆ. ಗದ್ಯ ಪಾಠದಿಂದ 4, ಪದ್ಯದಿಂದ 2, ಪೂರಕ ಪಾಠದಿಂದ 1 ಪ್ರಶ್ನೆಗಳು.
ಓಕೆ, ಹಾಗನೇ ನೆಕ್ಸ್ಟ್ ಹೆಡ್ಡಿಂಗ್ ನಾವು ಹೋಗೋಣ. 4ನೇ ಹೆಡ್ಡಿಂಗ್ ಅಲ್ಲಿ ಕೆಳಗಿನ ಪ್ರಶ್ನೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೀರಿ. 10 ಪ್ರಶ್ನೆಗಳಿರ್ತವೆ, ಒಂದೊಂದಕ್ಕೆ 2 ಆನ್ಸರ್ 20 ಅಂಕಗಳನ್ನು ಪಡಿತಾ ಹೋಗ್ಬೋದು. ಇಲ್ಲೂ ಅಷ್ಟೇ ನಿಮಗೆ 4 + 2 + 4 ಇದು ಗೊತ್ತಾಗ್ಬೇಕು ನಿಮಗೆ. ಗದ್ಯ ಪಾಠದಿಂದ 4 ಪ್ರಶ್ನೆ, ಪದ್ಯ ಪಾಠದಿಂದ 2 ಪ್ರಶ್ನೆ, ಹಾಗೆ ಪೂರಕ ಪಾಠದಿಂದ 4 ಪ್ರಶ್ನೆಗಳು ಬರ್ತವೆ. ಮಕ್ಕಳೇ ಇಲ್ಲಿ ಗಮನಿಸ್ಬೇಕು, ನೀವು ಎಲ್ಲಪ್ಪ ಅಂದ್ರೆ ನಮಗೆ ಹೆಚ್ಚಿನಾಗಿ ಅಂಕಗಳನ್ನು ಪಡೆಯುವುದೇ ಭಾಗ ಅಂದ್ರೆ ಇದಂತ ಹೇಳ್ಬೋದು. ಯಾಕೆಂದ್ರೆ ಗದ್ಯಕ್ಕೂ ಮತ್ತೆ ನೀವು ಪೂರಕ ಪಾಠಗಳಿಗೆ ಹೆಚ್ಚಿನದಾಗಿ ಇದು ಈ ಒಂದು 3-4 ವಾಕ್ಯದಲ್ಲಿ ಉತ್ತರ ಪ್ರಶ್ನೆಗಳಿಗೆ ನೀವು ಹೆಚ್ಚಿನಾಗಿ ಮಹತ್ವವನ್ನು ಕೊಡಬೇಕಾಗುತ್ತೆ. ಪದ್ಯದಲ್ಲಿ ಕೇವಲ ನಿಮ್ಗೆ 2 ಪ್ರಶ್ನೆಗಳು ಕೇಳ್ತಾ ಹೋಗೋದ್ರಿಂದ ನೀವು ಹೆಚ್ಚಿನ ಗಮನವನ್ನು ಪದ್ಯ ಮತ್ತು ಪಾಠಗಳು ಕೊಡಬೇಕಾಗುತ್ತೆ. ನೋಡ್ತಾ ಹೋಗೋಣ ನಾವು ಒಂದೊಂದೇ ಪ್ರಶ್ನೆಗಳು ಯಾವ ರೀತಿಯಾಗಿ ಇಲ್ಲಿ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು. 18ನೇ ಪ್ರಶ್ನೆ, ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ. ವ್ಯಾಘ್ರ ಗೀತೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಹೆಚ್ಚಿನಾಗಿ, ಯಾಕಂದ್ರೆ ನೀವು ಗಮನಿಸ್ಬೇಕು ಮಕ್ಕಳೇ, ಇದೊಂದು ಪೂರಕ ಪಾಠದಲ್ಲಿ ಏನಾಗುತ್ತೆ ಅಂದ್ರೆ ಹೆಚ್ಚಾಗಿ ಹೊಸದಾಗಿ ನಿಮ್ಗೆ ಏನು ಈ ವರ್ಷ ಸಿಲೆಬಸ್ ಚೇಂಜಸ್ ಮಾಡಿ ಹೊಸ ಪಾಠಗಳನ್ನು ಇಟ್ಟಿದ್ದಾರಲ್ವಾ, ಅದರಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಶ್ನೆಗಳು ಬಂದ್ರೆ ನಾವು ಗಮನಿಸ್ತಾ ಹೋದ್ ನೋಡಿದಾಗ ಬರೀಬೇಕಾದ್ರೆ ನೋಡ್ರಿ, ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸ್ರಿ ಅಂದಾಗ ಇಲ್ಲಿ ಶಾನುಭೋಗರು ಅವರು ಏನಾಗುತ್ತೆ ಮೂರ್ಛೆ ಹೋದಾಗ ಅಲ್ಲಿ ಏನ್ ನಡೆದಂತ ಘಟನೆಗಳ ಬಗ್ಗೆ ನೋಡ್ತಾ ನೀವು ಹೋಗ್ತಾ ಹೋಗ್ಬೇಕು. ಇಲ್ಲಿ ಉತ್ತರವನ್ನು ಇಲ್ಲಿ ಕೊಡಲಾಗಿದೆ, ಹಾಗಾಗಿ ನೀವು ಈ ಉತ್ತರವನ್ನು ನೋಡ್ಕೊಂಡು ನೀವು ಓದ್ಕೊಳ್ಬಹುದು ಮಕ್ಕಳೇ, ಈಸಿಯಾಗಿರುವಂತ ಪ್ರಶ್ನೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಅಶೋಕ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವನ್ನು ತಿಳಿಸಿ. ಇದು ಯಾವ ಪಾಠದಿಂದ ಬಂದ ಗೊತ್ತಿದೆ? ಯಾವುದು? ಎದೆಗೆ ಬಿದ್ದ ಅಕ್ಷರ ಪಾಠದಿಂದ. ಅಂದ್ರೆ ಅಶೋಕ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವನ್ನು ಅಲ್ಲಿರುವಂತಹ ಲೇಖಕರು ಎಷ್ಟು ಅದ್ಭುತವಾಗಿ ಹೇಳ್ತಾ ಹೋಗಿರುವಂತದ್ದು ನೋಡ್ತಾ ಹೋಗ್ಬೇಕು. ಈ ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ನೀವು ಕೊಡಲಾಗಿದೆ, ಇದನ್ನು ನೀವು ನೋಡ್ಕೊಂಡು ಉತ್ತರವನ್ನು ಗಮನಿಸ್ತಾ ಹೋಗ್ಬೇಕು. ನೆಕ್ಸ್ಟ್ 20ನೇ ಪ್ರಶ್ನೆ ಯಾವ್ದು ನೋಡೋಣ. ಮುದುಕಿಯ ಸೈನಿಕರಿಂದ ರಾಹಿಲನ್ನು ಹೇಗೆ ಸಂರಕ್ಷಿಸಿದಳು? ಇದು ಯುದ್ಧ ಪಾಠದಿಂದ ಬಂದಿರುವಂತಹ ಪ್ರಶ್ನೆ. ಹಾಗೇನೆ ಸೈನಿಕರಿಂದ ಯಾವ ರೀತಿಯಾಗಿ ಮುದುಕಿ ಆದಂತವಳು ಅಲ್ಲಿರುವಂತಹ ರಾಹಿಲನ್ನು ರಕ್ಷಣೆ ಮಾಡಿದ್ದಳು ಅಂತ ಹೇಳ್ಬಿಟ್ಟು ನೋಡಿದಾಗ ಅದರ ಘಟನೆ ನಡೆದಿರೋ ಘಟನೆಗಳನ್ನು ನೀವು ನೋಡ್ತಾ ಹೋದಾಗ ಇಲ್ಲಿ ಗೊತ್ತಾಗುತ್ತೆ. ಇದನ್ನು ನೀವು ನೀಟಾಗಿ ಓದ್ಕೊಂಡು ಆನ್ಸರ್ ಅನ್ನು ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ 21ನೇ ಪ್ರಶ್ನೆ, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗುತ್ತಾರೆ? ಇದು ಸಹ ಲಂಡನ್ ನಗರ ಪಾಠದಿಂದ ಬಂದಿರುವಂತಹ ಪ್ರಶ್ನೆ. ಇಲ್ಲಿ ಲಂಡನ್ ನಲ್ಲಿ ಹೆಣ್ಮಕ್ಳು ಯಾವ ರೀತಿಯ ಕೆಲಸದಲ್ಲಿ ಆಗ್ತಾ ಇದ್ರು ಅನ್ನೋದು ಲೇಖಕರು ಗಮನಿಸಿರ್ತಾರೆ, ಅವನ್ನು ಅವರು ಕಂಡಿರ್ತಾರೆ, ಅವುಗಳ ಸ್ಥಳಗಳನ್ನು ಬಗ್ಗೆ ನೀವು ಬರೀಬೇಕಾಗುತ್ತೆ. ಇಲ್ಲಾಂದ್ರೆ ಉದಾಹರಣೆಗೆ ನೋಡ್ತಾ ಹೋಗಿ ಇಲ್ಲಿ ಉಪಗ್ರಹಗಳಲ್ಲಾಗಿರ್ಬೋದು, ಮಾಣಿಗಳಾಗಿ ಕೆಲಸ ಮಾಡುವಂತಹದ್ದಾಗಿದ್ದು, ದೊಡ್ಡ ಹೆಣ್ಮಕ್ಳು ಕಾರುಕೋನದಲ್ಲಿ, ಟೈಪಿಸ್ಟ್ ಕೆಲಸದಲ್ಲಿ, ಹೀಗೆ ಅನೇಕ ವಿಚಾರಗಳನ್ನು ಇಲ್ಲಿ ಹೇಳಿರುವಂತಹದ್ದು. ಅವುಗಳನ್ನು ನೀವು ನೀಟಾಗಿ ಒಂದೊಂದು ಪಾಯಿಂಟ್ಸ್ ಪೇಜ್ ಅಲ್ಲಿ ನೀವು ಬರಿತಾ ಹೋಗ್ಬೋದು. ನೆಕ್ಸ್ಟ್ 22ನೇ ಪ್ರಶ್ನೆ, ಇಲ್ಲಿ ನಿಮಗೆ 4 ಪ್ರಶ್ನೆ ಪಾಠದಿಂದ ಬಂದಿದ್ದು ಗೊತ್ತಾಯ್ತು ನೋಡ್ರಿ. ಒಂದು, ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆ ವಿವರಿಸಿರಿ ಎಂದು ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯ ತಿಳಿಸಿ. ಮುದುಕಿ ಸೈನಿಕ ರಾಹುಲನ್ನು ಹೇಗೆ ಸಂರಕ್ಷಿಸಿದಳು? ಹಾಗೆಯೇ ಲಂಡನ್ನಿನ ಹೆಣ್ಮಕ್ಳು ಯಾವ ಕೆಲಸಗಳ ನಿಯುಕ್ತರಾಗ್ತಾರೆ? ಇವು 4 ಪ್ರಶ್ನೆಗಳು ಪಾಠದಿಂದ ಬಂದಿರೋದು. ಈಗ ಪದ್ಯಗಳಿಂದ ಬಂದಿರೋ ಪ್ರಶ್ನೆ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಕವಿ ಆತ್ಮ ಹಸಿರುಗಟ್ಟಲು ಕಾರಣವಾದ ಹಿನ್ನೆಲೆ ಅಂಶಗಳನ್ನು ತಿಳಿಸಿ. ನೋಡ್ರಿ, ಯಾಕಂದ್ರೆ ಇಲ್ಲಿ ಮತ್ತೆ ನಮಗೆ ಪುನಃ ಹಸಿರು ಪದ್ಯದಿಂದ ಬಂದಿರುವಂತದ್ದು. ಹಾಗಾಗಿ ಕವಿ ಅಲ್ಲಿ ಕಂಡಿರುವಂತಹ ಹಸಿರುಗಟ್ಟಲಿರುವಂತಹ ಹಿನ್ನೆಲೆ ಅಂಶಗಳು ಯಾವ ಅಂತಂದ್ರೆ ಹೇಳ್ತಾ ಹೋದ ಅಶ್ವಯುಜ ಆಗಿರ್ಬೋದು, ಮಾಸದಶ ನವರಾತ್ರಿ ಪ್ರಕೃತಿಯಲ್ಲಿ, ಹೀಗೆ ಅನೇಕ ಒಂದು ಸ್ಥಳಗಳ ಬಗ್ಗೆ, ಪ್ರಕೃತಿಯ ಬಗ್ಗೆ ಕುರಿತು ಕುವೆಂಪುರವರ ತುಂಬಾ ಸುಂದರವಾಗಿ ಹೇಳಿರ್ತಾರೆ. ಅದನ್ನು ನೀವು ಬರಿತಾ ಹೋಗ್ಬೇಕು ಪಾಯಿಂಟ್ಸ್ ಪೇಜ್ ಅಲ್ಲಿ. ನೆಕ್ಸ್ಟ್ ಪ್ರಶ್ನೆ 23, ಯಜ್ಞಾಶ್ವದ ಅಣೆಯಲ್ಲಿದ್ದ ಪಟ್ಟಿಯಲ್ಲಿ ಬರೆದ ಅಂಶಗಳು ಯಾವ್ಯಾವು? ಇದು ವೀರಲವ ಪದ್ಯದಿಂದ ಬಂದಿರುವಂತಹ ಒಂದು ಪ್ರಶ್ನೆ. ಹೀಗಾಗಿ ಭೂಮಂಡಲದ ಕೌಶಲ್ಯ ಮಗನಾದ ಶ್ರೀರಾಮನೊಡನೆ ವೀರನಿದನು, ಅವನ ಯಜ್ಞ ಕುದುರೆದನ್ನು ತಡೆಯುವ ಸಾಮರ್ಥ್ಯ ಉಳ್ಳವರು ಯಾರ್ಯಾವ ತಡೆಯಲಿ ಎಂದು ಬರೆಯಲಾಗಿತ್ತು. ಇದ್ರ ಬಗ್ಗೆ ಅಲ್ಲಿ ಈ ಒಂದು ಅಂಶಗಳನ್ನು ವೀರಲವದಲ್ಲಿ ಪದ್ಯದಲ್ಲಿ ಬಂದಿರುವಂತಹ ಲವನು ಬರೆದಿರಂತ ನೋಡಿ ಹೇಳ್ತಾ ಹೋಗಿರೋದು. ಇದು 2 ಸಹ ಪ್ರಶ್ನೆಗಳು ಒಂದು ಪದ್ಯ ಭಾಗದಿಂದ ಬಂದಿರುವಂತದ್ದು. ಇನ್ನು 4 ಪ್ರಶ್ನೆಗಳು ಪೂರಕ ಪಾಠದಿಂದ ಬಂದಿರುವಂತದ್ದು. ಹಾಗಾದ್ರೆ 24ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸ್ವತಂತ್ರ ಇತಿಹಾಸ ಕರಾಳ ಘಟನೆ ಹೇಗೆ? ನೋಡ್ರಿ, ಇಲ್ಲಿ ಮಕ್ಕಳಿಗೆ ಗಮನಿಸ್ಬೇಕು ನೀವು. ಇಲ್ಲಿ ಕ್ವಶನ್ಸ್ ನೀವು ಸ್ವಲ್ಪ ಟ್ವಿಸ್ಟ್ ಮಾಡಿದಾನೆ. ಏನಪ್ಪಾ ಅಂತಂದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸ್ವತಂತ್ರ ಇತಿಹಾಸದ ಕರಾಳ ಘಟನೆ ಅನ್ನುವಂಥ ಅಂಶವನ್ನು ಇಲ್ಲಿ ಹೇಳಿರುವಂಥದ್ದು. ಇದೀಗ ಈ ತರಹ ಸಹ ಕ್ವಶನ್ ಪ್ರಶ್ನೆಯನ್ನು ಕೇಳಬಹುದು. ಜನರಲ್ ಡಯರ್ ಅವನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಕುರಿತು ಬರೀರಿ ಅಂತ ಹೇಳ್ಬೋದು, ಅಥವಾ ಜಲಿಯನ್ ವಾಲಾಬಾಗ್ ಅನ್ನು ನಡೆದಂತ ಘಟನೆಗಳ ಬಗ್ಗೆ ವಿವರಿಸಿ ಅಂತಂದ್ರೆ ಕೇಳ್ಬೋದು. ಹಾಗಾಗಿ ನೀವು ಏನೇ ಪ್ರಶ್ನೆ ಕೇಳಿದ್ರು ಉತ್ತರ ಮಾತ್ರ ಇದೆ, ಸೇಮ್ ಇದೇ ತರವಾಗಿ ನೀವು ಬರಿತಾ ಹೋಗ್ಬೇಕು. ಹಾಗಾಗಿ ಇಲ್ಲಿ ನಡೆದಂತ ಘಟನೆಗಳ ಬಗ್ಗೆ ನೀವು ನೀಟಾಗಿ ಬರೆದಂದ್ರೆ ನಿಮಗೆ 2 ಅಂಕಗಳಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ 25ನೇ ಪ್ರಶ್ನೆ,
ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದ್ರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯಪಟ್ಟಿದ್ದಾರೆ. ಇಲ್ಲಿ ಸಹ ಒಂದು ಪೂರಕ ಪಾಠದಿಂದ ಬಂದಿರುವಂತಹ ಒಂದು ಪ್ರಶ್ನೆ, ಉದಾತ್ತ ಚಿಂತನೆಗಳಲ್ಲಿ ಬಂದಿರೋ ಪ್ರಶ್ನೆ. ಇಲ್ಲಿ ಸ್ವಾಮಿ ವಿವೇಕಾನಂದರವರ ಬಗ್ಗೆ ಬಂದಿರುವಂತದ್ದು. ಯಾಕಂದ್ರೆ ಬಾಳಿನ ತೃಪ್ತಿ ದೊರೆಯಬೇಕಾದ್ರೆ ನಾವು ಏನ್ ಮಾಡ್ಬೇಕಂತೇಳಿ ವಿವೇಕಾನಂದರು ಹೇಳಿರುವಂತದ್ದು ಅಂಶಗಳಾಗಿರ್ಬೋದು. ಇಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಇಲ್ಲಿ ಕಾರ್ಯೋನ್ಮುಖರಾಗಿರ್ಬೇಕಂತ ಅಂಶಗಳಾಗಿರ್ಬೋದು, ಹಾಗೆ ವೇದಾಂತ ಸಂದೇಶಗಳಂತಾಗಿರ್ಬೋದು, ಹಾಗೆ ಮುಖ್ಯವಾಗಿ ಸುಪ್ತ ಪವಿತ್ರ ಜಾಗೃತಿಗೊಳಿಸುವಂತ ಅಂಶಗಳಾಗಿರ್ಬೋದು. ಇವೆಲ್ಲವನ್ನು ಸಹ ನೀವು ನೀಟಾಗಿ ಬರೆದ್ರೆ ನಿಮಗೆ ಪೂರ್ಣ ಅಂಕವಾಗಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಅಕ್ಕ ಮಹಾದೇವಿಯ ಭಗವಂತನ ಶರಣಾಗೋ ಭಾವವನ್ನು ಹೇಗೆ ತಿಳಿಸಿದ್ದಾಳೆ? ಇಲ್ಲಿ ಅಕ್ಕ ಮಹೋದಯ ವಚನಗಳು ನೋಡ್ತಾ ಹೋಗೋಣ. ಇಲ್ಲಿ ಅಕ್ಕ ಮಹೋದಯ ಭಗವಂತನ ಶರಣ ಆಗ್ಬೇಕಾದ್ರೆ ಯಾವ ಭಾವನೆಯನ್ನು ಹೇಗೆ ತಿಳಿಸಿದ್ದಾಳೆ ಅನ್ನೋದು ನೋಡಿದಾಗ ಇಲ್ಲಿ ಮುಖ್ಯವಾಗಿ ಚಂದನವನ್ನು ಕಡದಾಗ ಹೇಗೆ ಕಂಪನ್ನು ಬಿಡದಂತೆ ಸುವರ್ಣ ಕಡದು ಬರೆದ ಬಂದವರು ಕಪ್ಪಾಗದೊಳೆಯುವಂತೆ ಕಬ್ಬನ ಸಂದುಗಳ ಕಡಿದು ತಂದು ಗಾಣದಲ್ಲಿ ಹಾಕುವಂತೆ ಈ ರೀತಿಯಾದಂತಹ ಅಂಶಗಳನ್ನು ಬರಿತಾ ಹೋಗಿ ಹೇಳ್ತಾ ಹೋಗಿದ್ದಾಳೆ ಅಕ್ಕ ಮಹಾದೇವಿ. ಇವೆಲ್ಲವನ್ನು ನೀವು ಕೂಡಿಸಿ ನೀಟಾಗಿ ಬರೆದ್ರೆ ನಿಮಗೆ ಪೂರ್ಣಾಂಕಗಳು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ 27ನೇ ಪ್ರಶ್ನೆ, ಪೈಗಳು ಅಂದ ತಕ್ಷಣ ನಿಮಗೆ ಇಲ್ಲಿ ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಆಗ್ಬೋದು. ಯಾಕಪ್ಪ ಅಂತಂದ್ರೆ ಯಾರು ಪೈಗಳು ಅಂತಂದಾಗ ಅವರು ಗೋವಿಂದ ಪೈ ಅಂತೇಳಿ ತಿಳ್ಕೊಳ್ಬೇಕು. ಅವರು ಪ್ರಾಸ ತೊರೆದ ಬರೆಯಲು ನಿಶ್ಚಯಿಸಿದ ಸಂದರ್ಭವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಪ್ರಾಸ ಬಿಟ್ಟ ಕತೆ, ಅವ್ರು ಯಾವ ಸಂದರ್ಭದಲ್ಲಿ ಪ್ರಾಸವನ್ನು ಬಿಡಬೇಕು ಅಂತ ಅನ್ಕೊಂತಾರೆ ಆ ಅಂಶವನ್ನು ನೀವು ಬರಿಬೇಕಾಗುತ್ತೆ. ಇಲ್ಲಿ ಗೋವಿಂದ ಪೈಗಳು 1911 ಏಪ್ರಿಲ್ ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಆ ನಡೆದಂತ ಘಟನೆಯನ್ನು ನೆನೆಸಿಕೊಂಡು ಅವಾಗ ಅವರು ಪ್ರಾಸವನ್ನು ಬಿಡಲು ಇಚ್ಛಿಸ್ತಾ ಹೋಗ್ತಾರೆ. ಆಗ ಪ್ರಾಸವಿಲ್ಲದೆ ಬಿಡುವುದೇ ನಿಶ್ಚಯಂ ಎಂದ್ಕೊಂಡು ಅವರು ಪ್ರಾಸವನ್ನು ಬಿಟ್ಟ ಸಂದರ್ಭವನ್ನು ಬರಿತಾ ಹೋದಾಗ ನಿಮಗೆ ಪೂರ್ಣಾಂಕಗಳು ಸಿಗ್ತಾ ಹೋಗುತ್ತೆ. ಇಷ್ಟು ಪೂರಕ ಪಾಠದಿಂದ 4 ಪ್ರಶ್ನೆಗಳು ಬರ್ತವೆ ನಿಮಗೆ. ಇಲ್ಲಿ ಸಹ ಇಲ್ಲಿ ಪೂರ್ಣಾಂಕಗಳನ್ನು ಪಡೆಯೋದಕ್ಕೆ ಉತ್ತಮ ಅವಕಾಶ ಇದೆ. ನೆಕ್ಸ್ಟ್ ಹೆಡ್ಡಿಂಗ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಕೆಳಗಿನ ಕವಿ ಮತ್ತು ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ, ಬಿರುದು ಹಾಗೂ ಪ್ರಶಸ್ತಿ ಕುರಿತು ವಾಕ್ಯ ರೂಪದಲ್ಲಿ ಬರೀರಿ. ಯಾಕಂದ್ರೆ ಇಲ್ಲಿ ಗಮನಿಸ್ಬೇಕು ಮಕ್ಕಳು, ನೀವು ಇಲ್ಲಿ ವಾಕ್ಯ ರೂಪದಲ್ಲಿ ಕೇಳಿರ್ತಾರೆ, ನೀವು ಪಾಯಿಂಟ್ಸ್ ಬೇಸ್ ತರ ಬರೆದ್ರೆ ಒಂದು ಮಾರ್ಕ್ಸ್ ಕಳೀತಾ ಹೋಗ್ತಾರೆ. ಯಾಕಂದ್ರೆ ಇಲ್ಲಿ ವಾಕ್ಯ ರೂಪವನ್ನು ಗಮನವಿಟ್ಟು ಬರಿಬೇಕಾಗುತ್ತೆ. ಇಲ್ಲಿ 2 ಪ್ರಶ್ನೆಗಳಿರ್ತವೆ. ಒಂದೊಂದು ಪ್ರಶ್ನೆಗೆ 3 ಅಂಕ 6 ಅಂಕಗಳು ಇರ್ತವೆ. ನೋಡ್ರಿ, ಮೊದಲನೇದಾಗಿ ಎಂ ಮರಿಯಪ್ಪ ಭಟ್ಟ ಮತ್ತು ಎರಡನೇದಾಗಿ ಕವಿ ಪಂಪರವರು ಕೊಟ್ಟಿದ್ದಾರೆ. ಮಕ್ಕಳು ಇಲ್ಲೂ ಸಹ ಗಮನಿಸಿ, ಇಲ್ಲಿ ಗದ್ಯ ಭಾಗದಿಂದ ಒಬ್ಬ ಕವಿ ಪರಿಚಯ, ಹಾಗೆಯೇ ಪದ್ಯ ಭಾಗದಿಂದ ಒಂದು ಕವಿ ಪರಿಚಯ ಬರೋದು ಗಮನಿಸ್ತಾ ಹೋಗ್ರಿ. ಹಾಗಾಗಿ ಅಲ್ಲಿ ಇನ್ನು ಹೆಚ್ಚಿಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಹೊಸಗನ್ನಡದ ಕವಿಗಳ ಬರ್ಬೋದು ಒಂದ್ಸಲ, ಇಲ್ಲಾಂದ್ರೆ ಹಳೆಗನ್ನಡದ ಬರ್ಬೋದು. ಎರಡರಲ್ಲಿ ಯಾವ್ದಾದ್ರೂ ಬರಬಹುದು, ಒಂದು ಪದ್ಯ ಒಂದು ಗದ್ಯ ಭಾಗದಿಂದ. ಗದ್ಯ ಭಾಗದಿಂದ ಎಂ ಮರಿಯಪ್ಪ ಭಟ್ ಅವರು ನೀವು ನೀಟಾಗಿ ಬರಿಬೇಕು. ಇವರು ಪೂರ್ಣ ಹೆಸರಾಗಿರ್ಬೋದು, ಕಾಲ, ಹಾಗೇನೆ ಇವರ ಸ್ಥಳ, ಹಾಗೇನೆ ಕೃತಿಗಳು, ಹಾಗೇನೆ ಅವ್ರು ತೆಗೆದುಕೊಂಡಿರುವಂತಹ ಪ್ರಶಸ್ತಿಗಳನ್ನು ನೀಟಾಗಿ ಬರೆದು ನಿಮಗೆ 3 ಅಂಕಗಳು ಸಿಗ್ತಾ ಹೋಗುತ್ತೆ. ಇಲ್ಲಿ 3 ಅಂಕ. ಹಾಗೇನೆ ನೆಕ್ಸ್ಟ್ ಕವಿ, ನೀವು ಇನ್ನೊಂದು ಹೊಸಗನ್ನಡ ಕವಿಗಳು ಕೇಳಿದಾರೆ ಅಂದ್ರೆ ಅಲ್ಲಿ ಮುಖ್ಯವಾಗಿ ಪ್ರಶಸ್ತಿ ಬರ್ತವೆ. ಇಲ್ಲಿ ಪ್ರಶಸ್ತಿಗಳಂತ ಇರ್ತವೆ, ಪ್ರಶಸ್ತಿಗಳು ಬರಿಬೇಕಾಗುತ್ತೆ. ಆದ್ರೆ ಹಳೆಗನ್ನಡದ ಕವಿಗಳು ಬಂದಾಗ ಇಲ್ಲಿ ಮುಖ್ಯವಾಗಿ ಅವ್ರಿಗೆ ಏನಿರ್ತವೆ, ಬಿರುದುಗಳು ಇರ್ತವೆ ಅಂತ ತಿಳ್ಕೊಂಡಿರ್ಬೇಕು ಇಲ್ಲಿ. ಹಾಗಾಗಿ ಹಳೆಗನ್ನಡ ಕವಿ ಕೇಳಿದ್ರಿ, ಹಳೆಗನ್ನಡ ಕವಿ ಯಾರು? ಪಂಪನವರ ಸುಮಾರು ಕಾಲ ಬರೀರಿ, ಹಾಗೇನೆ ಅವರ ಸ್ಥಳವನ್ನು ಬರಿತಾ ಹೋಗ್ರಿ. ಮುಖ್ಯವಾಗಿ ಏನಾಗ್ತಂದ್ರೆ ಹೊಸಗನ್ನಡ ಕವಿಗಳಲ್ಲಿ ಬಹಳಷ್ಟು ಒಂದು ಪ್ರಶಸ್ತಿಗಳು ಬರ್ತಾ ಹೋಗ್ತವೆ. ಬರೆಯಕ್ಕೆ ನಿಮ್ಗೆ ಒಂದು 8-10 ಪ್ರಶ್ನೆ ಒಂದು ಬರಿಬೇಕಾದ್ರೆ, ಆದ್ರೆ ಹಳೆಗನ್ನಡ ಕವಿಗಳಲ್ಲಿ ನೆನಪಿಟ್ಕೊಂಡು ತುಂಬಾ ಈಸಿ. ಯಾಕಂದ್ರೆ ಅವ್ರು ಬರೆದಿರುವಂತಹ 3 ಅಥವಾ 4 ಕೃತಿಗಳು ಇರ್ತವೆ, ನೋಡ್ತಾ ಹೋಗ್ಬೋದು. ಹಾಗಾಗಿ ಇಲ್ಲಿ ಕವಿ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಎಂಬ ಮಹಾಕಾವ್ಯಗಳನ್ನು ಬರೆರಚಿಸಿದ್ದಾನೆ. ಹಾಗಾಗಿ ಇದನ್ನು ನೆನಪಿಟ್ಕೊಳ್ಬಹುದು. ಇದು ಇನ್ನೊಂದು ಹೆಸರಿನಲ್ಲಿ ವಿಕ್ರಮಾರ್ಜುನ ವಿಜಯ ಆಗಿರ್ಬೋದು, ಪಂಪ ಭಾರತ ಆಗಿರ್ಬೋದು ಎಂದು ಕರೆಯುತ್ತಾರೆ. ಹಾಗಾದ್ರೆ ಈ ಕವಿಗೆ ಬಂದಿರುವಂತಹ ಒಂದು ಬಿರುದುಗಳು ಯಾವ ಅಂತಂದ್ರೆ, ಇಲ್ಲಿ ಕವಿಗೆ ಸರಸ್ವತಿ ಮಣಿಹಾರ ಎನ್ನುವಂತ ಒಂದು ಬಿರುದು, ಹಾಗೇನೆ ಸಂಸಾರ ಸಾರೋದಯ ಅಂತ ಒಂದು ಬಿರುದಾಗಿರೋದು, ಕವಿತಾ ಗುಣನವ ಅಂತ ಹೇಳ್ಬಿಟ್ಟು ಬಿರುದಾಗಿರೋದು. ಇಷ್ಟು ಬಿರುದುಗಳು ಪಂಪನಿಗೆ ಬಂದಿರುವಂತಹದ್ದು. ಇನ್ನು ಇಷ್ಟು ಬರೆದ್ರೆ ನಿಮಗೆ ಸಹ ಇಲ್ಲಿ ಎಷ್ಟು ಅಂಕ? 3 ಅಂಕ ನೀವು ಪಡಿಬಹುದು. ನೆಕ್ಸ್ಟ್ ಹೆಡ್ಡಿಂಗು 6ನೇದು, ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸು ಹೆಸರನ್ನು ಬರೀರಿ. ಇಲ್ಲಿ ಸಹ ಒಂದಿರುತ್ತೆ, 3 ಅಂಕಗಳನ್ನು ನೀವು ಈಜಿಯಾಗಿ ಪಡಿಬಹುದು. ಇಲ್ಲೂ ಅಷ್ಟೇ ಈಜಿಯಾಗಿ ಅಂಕೆ ಹೆಂಗ್ ಪಡಿಬಹುದು ನಾವು ಅಂತಂದ್ರೆ, ಇಲ್ಲಿ ಮುಖ್ಯವಾಗಿ ಪ್ರಸ್ತಾರ ಹಾಕೋದಕ್ಕೆ 1 ಅಂಕ ಇರುತ್ತೆ. ಹಾಗೇನೆ ಇಲ್ಲಿ ಗಣ ವಿಭಾಗ ಮಾಡಿ ಬರೆಯೋದಕ್ಕೆ 1 ಅಂಕ ಬರುತ್ತೆ. ಹಾಗೇನೆ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಛಂದಸ್ಸಿನ ಹೆಸರು ಬರೆದ್ರೆ 1 ಅಂಕ ಬರುತ್ತೆ ಇಲ್ಲಿ. ಹಾಗಾಗಿ 3 ಅಂಕಗಳನ್ನು ಪಡೆಯುವುದು ಡಿವೈಷನ್ ಮಾಡಿರ್ತಾರೆ ಇಲ್ಲಿ. ಹಾಗೆ ನೋಡ್ರಿ, ಇಲ್ಲಿ ನಿಮಗೆ ತಿಳ್ಕೊಂಡಿರ್ಬೇಕು ಏನಪ್ಪಾ ಅಂತಂದ್ರೆ, ಒಂದು ಸಾಲು ಕೊಟ್ಟಿದ್ದಾರೆ ಅಂದ್ರೆ ಅದು ಏನಾಗಿರುತ್ತದೆ? ಖ್ಯಾತ ಕರ್ನಾಟಕ ಅಥವಾ ವೃತ್ತ ಅಂತ ನೀವು ಗಮನಿಸಬೇಕು. 2 ಸಾಲುಗಳು, 2 ಸಾಲುಗಳು ಕೊಟ್ರೆ ಅದು
ಕಂದ ಪದ್ಯ ಕಂದ. ಹಾಗಾಗಿ 3 ಸಾಲು ಕೊಟ್ಟಿದ್ದಾರೆ ಅಂತಂದ್ರೆ ಅದು ಏನಾಗಿರುತ್ತೆ, ಮಾತ್ರಗಣದಲ್ಲಿ ಅದು ಭಾಮಿನಿ ಆಗಿರ್ಬೋದು ಅಥವಾ ವಾರ್ಧಕ ಆಗಿರ್ಬೋದು. ಇವು ನೆನ್ಪಿಟ್ಕೊಳ್ಬೇಕು. 1 ಸಾಲು ಕೊಟ್ಟಿದ್ರೆ ವೃತ್ತ, 2 ಸಾಲು ಕೊಟ್ಟಿದ್ರೆ ಕಂದ, 3 ಸಾಲು ಕೊಟ್ಟಿದ್ರೆ ಭಾಮಿನಿ ಷಟ್ಪದಿ ಆಗಿರುತ್ತೆ ಅಥವಾ ವಾರ್ಧಕ ಷಟ್ಪದಿ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಕೇಳಿದರ ಪ್ರಶ್ನೆ ಯಾವುದು? 30ನೇ ಪ್ರಶ್ನೆ, ಕೋಗಿಲೆ ಹಾಗೆ ಪಟ್ಟುವುದು ನಂದನದೋಳ್ ವನವಾಸಿ ದೇಶದೋಳ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಇದು 1 ಸಾಲು ಕೊಟ್ಟಿರೋದ್ರಿಂದ ನಮಗೆ ಗೊತ್ತಾಗುತ್ತೆ ಇದು ವೃತ್ತ. ವೃತ್ತಗಳು ಎಷ್ಟಿದಾವೆ? 6 ವೃತ್ತಗಳಿದಾವೆ. 6 ವೃತ್ತಗಳಲ್ಲಿ ಮುಖ್ಯವಾಗಿ ನಿಮ್ಗೆ ಬಹಳಷ್ಟು ಒಂದು ಪ್ರಶ್ನೆ ಪತ್ರ ನೀವು ನೋಡ್ತಾ ಹೋದಾಗ ನಮಗೆ 2 ಬಹಳ ಇಂಪಾರ್ಟೆಂಟ್. ಯಾವುದಂದ್ರೆ ಒಂದು ಚಂಪಕ ಮಾಲ, ಇನ್ನೊಂದು ಉತ್ಪಲ ಮಾಲ ಅಂತ ಹೇಳ್ಬಿಟ್ಟು ಈ 2 ವೃತ್ತಗಳು ಹೆಚ್ಚಾಗಿ ಕೇಳ್ತಾ ಹೋಗ್ತಾರೆ. ಹಾಗಾದ್ರೆ ಇಲ್ಲಿ ಗಮನಿಸ್ತಾ ಹೋಗ್ಬೇಕು, ನಿಮ್ಗೆ ಇಲ್ಲಿ 3 ಅಕ್ಷರಗಳಿಗೆ ನೀವು ಗಣ ವಿಂಗಡಣೆ ಮಾಡ್ತಾ ಬರಬೇಕು. ಮೊದಲಿಗೆ ಗಣ ವಿಂಗಡಣೆ ಮಾಡಿದ ನಂತರ ಏನ್ ಮಾಡ್ಬೇಕು, ಅಲ್ಲಿ ಲಘು ಗುರುಗಳನ್ನು ಗುರುತಿಸ್ತಾ ಹೋಗ್ಬೇಕು. ಲಘು ಗುರುಗಳನ್ನು ಗುರುತಿಸಿ ಇಲ್ಲಿ ಆಲ್ರೆಡಿ ನಾನು ಮಾಡಲ್ ಪೇಪರ್ ಅಲ್ಲಿ ಉತ್ತರ ಇರೋದ್ರಿಂದ ಇಲ್ಲಿ ಆಲ್ರೆಡಿ ಗುರುತಿಸಿದ್ದಾರೆ. ಆ ನಂತರ ಇಲ್ಲಿ ಯಾವ ಗಣಗಳನ್ನು ಗುರುತಿಸಬೇಕು. ಗಣಗಳನ್ನು ಗುರುತಿಸಿದಾಗ ಇಲ್ಲಿ ಮೊದಲಿಗೆ ಬಾ ಅಂದ್ರೆ ಬಗಣ, ರಾ ಅಂದ್ರೆ ರಗಣ, ನಾ ಅಂದ್ರೆ ನಗಣ, ಬಾ ಅಂದ್ರೆ ಬಗಣ, ಬಗಣ ರಗಣ ಲಘು ಗುರು ಅಂತ ಬರುತ್ತೆ. ಇಲ್ಲಿ ನೀವು ಗಮನಿಸಬೇಕಾದ ಇನ್ನೊಂದು ಅಂಶ ಏನು ಅಂತಂದ್ರೆ, ಮೊದಲು ಗುರು ಬಂದು 2 ಲಘು ಬಂತಂದ್ರೆ ಇದು ಉತ್ಪಲ ಮಾಲ ವೃತ್ತನೆ ಆಗಿರುತ್ತದೆ. ಇದು ನೆನ್ಪಿಟ್ಕೊಬೇಕು ಮಕ್ಕಳೇ. ನೀವು 4 ಲಘು ಬಂದ್ರೆ, 4 ಲಘುಗಳು ಬಂತು ಅಂತಂದ್ರೆ ಅದು ಚಂಪಕ ಮಾಲ ಆಗಿರುತ್ತೆ. ನೆನ್ಪಿಟ್ಕೊಳ್ರಿ. ಹೀಗೆ ನಾವು ವೃತ್ತಗಳು ಸಹ ಗುರುತಿಸ್ತಾ ಹೋಗ್ಬೋದು. 2ನೇ ಸ್ವಲ್ಪ ನೆನ್ಪಿಟ್ಕೊಳ್ರಿ. ಇದನ್ನ ನೆನ್ಪಿಟ್ಕೊಂಡ್ರೆ ನಾವು 3 ಅಂಕಗಳನ್ನು ಪಡಿಬಹುದು. ನೆಕ್ಸ್ಟ್ ಹೆಡ್ಡಿಂಗ್ ನಾನು ನೋಡ್ತಾ ಹೋಗೋಣ. 8ನೇದು, ಇಲ್ಲಿ ಕೆಳಗಿನ ವಾಕ್ಯದ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕು. ಇಲ್ಲೂ ಅಷ್ಟೇ ಮಕ್ಕಳನ್ನು 1 ಕೊಟ್ಟಿರ್ತಾರೆ, 3ಕ್ಕೆ 3 ಅಂಕಗಳು. ಇಲ್ಲಿ ಅಂಕಗಳು ಡಿವೈಡ್ ಆಗಿರುತ್ತೆ. ಒಂದು ಅಲಂಕಾರ ಅಲಂಕಾರ ಹೆಸರು ಬರೆದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್? 1 ಅಂಕ ಸಿಗುತ್ತೆ. ಹಾಗೇನೆ ಲಕ್ಷಣ ಬರೆದ್ರೆ ನಿಮ್ಗೆ 1 ಅಂಕ ಸಿಗುತ್ತೆ. ಹಾಗೇನೆ ಈ 3 ಸಹ ಉಪಮೇಯ ಉಪಮಾನ ಸಮನ್ವಯಗೊಳಿಸಿದ್ರೆ ನಿಮ್ಗೆ 1 ಅಂಕ ಸಿಗ್ತಾ ಹೋಗುತ್ತೆ. ನೋಡ್ರಿ, ಹೀಗೆ 3 ಅಂಕಗಳು ಡಿವೈಡ್ ಆಗ್ತಾ ಹೋಗಿರುತ್ತೆ. ಇಲ್ಲಿ ಪ್ರಶ್ನೆ ಈ ರೀತಿ ಇದೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಅಲಂಕಾರ 6 ಇರ್ತವೆ. 6ರಲ್ಲಿ ನಿಮಗೆ 1 ಅಲಂಕಾರ ಖಂಡಿತವಾಗಿ ಬರುತ್ತೆ. ಅದರಲ್ಲಿ ಹೆಚ್ಚಾಗಿ ನಾವು ಕೇಳೋದು ಉಪಮಾ ರೂಪಕ್ಕೆ ಕೇಳ್ತಾರೆ. ಆದ್ರೆ ಇಲ್ಲಿ ಬೇರೆ ಸಮೇತ ಅಲಂಕಾರ 6ರಲ್ಲಿ ಕೇಳಬಹುದು ಸಾಧ್ಯತೆಗಳು ಇರುತ್ತವೆ. ಹಾಗಾಗಿ ಇಲ್ಲಿ ಕೇಳುವಂತದ್ದು ಒಂದು ಅಲಂಕಾರ ಯಾವುದಪ್ಪ ಅಂದ್ರೆ ದೃಷ್ಟಾಂತ ಅಲಂಕಾರ. ಈ ಅಲಂಕಾರ ಲಕ್ಷಣ ಹೇಳುತ್ತೆ ಏನಂತಂದ್ರೆ 2 ಬೇರೆ ಬೇರೆ ವಾಕ್ಯಗಳು. ಇಲ್ಲಿ ಬೇರೆ ಬೇರೆ ವಾಕ್ಯ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋದು ಒಂದು ವಾಕ್ಯ, ಊಟ ಬಲ್ಲವನಿಗೆ ರೋಗಿಲ್ಲ ಅನ್ನೋದು ವಾಕ್ಯ. ಹೀಗೆ ಇಲ್ಲಿ ಉಪಮೇಯ ಮತ್ತು ಉಪಮಾನಗಳು ಅಂತ ಅರ್ಥ ಬ್ರಾಕೆಟ್ನಲ್ಲಿ ಬೇರೆ ಬೇರೆ ವಾಕ್ಯಗಳು ಅಂತಂದ್ರೆ, ಇಲ್ಲಿ ಅರ್ಥ ಸಾದೃಶ್ಯ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಭಾವನೆ ತೋರುತ್ತಿದ್ರೆ ಅದು ದೃಷ್ಟಾಂತ ಅಲಂಕಾರ. ನೋಡಿ, ಸಾದೃಶ್ಯದಿಂದ ಒಂದಕ್ಕೊಂದು ಏನಾಗಿದ್ದಾವೆ, ಬಿಂಬ ಪ್ರತಿಬಿಂಬ. ನಾವು ಕನ್ನಡದಲ್ಲಿ ನೋಡ್ಕೊಂಡು ನಾವು ಬಿಂಬ ಹೆಂಗ್ ಕಾಣಿಸ್ತೋ ಅದಂಗೆ ಪ್ರತಿಬಿಂಬ ಕಂಡ್ರೆ ಅದು ನಾವೇನಂತ ಕರಿತಾರೆ, ದೃಷ್ಟಾಂತ ಅಲಂಕಾರ ಅಂತ ಕರಿತೀವಿ. ಹಾಗಾದ್ರೆ ಉಪಮೇಯ ಇದು ಬಿಂಬ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋದು. ಉಪಮಾನ ಯಾವುದು? ಪ್ರತಿಬಿಂಬ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋದು. ಹೀಗೆ ಇದನ್ನು ಸಮನ್ವಯಗೊಳಿಸಿದ್ರೆ ಇಲ್ಲಿ ಮಾತು ಬಲ್ಲವನಿಗೆ ಜಗವಿಲ್ಲ, ಹಾಗೆ ಊಟ ಬಲ್ಲವನಿಗೆ ಸಹ ರೋಗವಿಲ್ಲ. 2 ವಾಕ್ಯವೇನಾಗಿದೆ, ಬಿಂಬ ಪ್ರತಿಬಿಂಬ ಇರೋದ್ರಿಂದ 2 ಒಂದೇ ಎಂಬುದು ಪ್ರತಿಪಾದವಾಗಿದೆ. ಅದರಿಂದ ಈ ವಾಕ್ಯವನ್ನು ನಾವೇನಂತ ಕರೀತಾರೆ, ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆ ಆಗಿದೆ ಅಂತ ಹಿಂಗೆ ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತಾ ಹೋಗ್ತವೆ. ಓಕೆ, ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಹೆಡ್ಡಿಂಗು. 8ನೇದು, ಕೆಳಗಿನ ಗಾದೆಗಳು ಯಾವುದಾದ್ರೂ ಒಂದು ಗಾದೆಯನ್ನು ಮಹತ್ವದೊಂದಿಗೆ ವಿಸ್ತರಿಸಿ ಬರೀರಿ. ಇಲ್ಲಿ ನಿಮಗೆ ಉತ್ತಮವಾಗಿ ಏನಂತಂದ್ರೆ ಒಂದು ಚಾಯ್ಸ್ ಇರುತ್ತೆ. ಯಾಕೆಂದ್ರೆ ಒಂದು ಗಾದೆಯನ್ನು ಮಾತ್ರ ವಿಸ್ತರಿಸಿ ಬರಬೇಕು. ಬರೆದ್ರೆ ನಿಮಗೆ ಎಷ್ಟು ಅಂಕಗಳಂದ್ರೆ ಇಲ್ಲಿ 3 ಅಂಕಗಳು ಸಿಗ್ತಾ ಹೋಗುತ್ತೆ. ಕೇವಲ ಯಾವುದು ಒಂದು ಗಾದೆಯನ್ನು. ಇಲ್ಲಿ 2 ಗಾದೆ ಕೊಟ್ಟಿದ್ದಾರೆ. ಒಂದು ಯಾವುದು, ತುಂಬಿದ ಕೂಡ ತುಳುಕುವುದಿಲ್ಲ ಅನ್ನುವಂಥ ಒಂದು ಗಾದೆಯನ್ನು. ಹಾಗೇನೆ 2ನೇ ಗಾದೆ ಯಾವುದು, ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಹಾಗಾದ್ರೆ ನೀವು ಇಲ್ಲೂ ಗಾದೆಯ ಬರಿಬೇಕಾದ್ರೆ ಗಾದೆಯ ಒಂದು ಪೀಠಿಕೆ ಭಾಗದಲ್ಲಿ ಗಾದೆಯ ಮಹತ್ವವನ್ನು ಬರಿತಾ ಹೋಗ್ಬೇಕು. ಆ ಮಹತ್ವ ಬರೆದ್ರೆ ನಿಮಗೆ ಏನಾಗುತ್ತೆ, 1 ಅಂಕ ಸಿಗ್ತಾ ಹೋಗುತ್ತೆ. ಹಾಗೇನೆ ಇದನ್ನು ಉದಾಹರಣೆಗಳೊಂದಿಗೆ ವಿವರಿಸ್ಬಿಟ್ಟು ಬೇರೆ ಗಾದೆಗಳೊಂದಿಗೆ ಎಕ್ಸಾಂಪಲ್ ಅಂದ್ರೆ ಉದಾಹರಣೆಗಳು ಕೊಡ್ತಾ ಬೇರೆ ಗಾದೆಗಳನ್ನು ಹೇಳ್ತಾ ಹೋದಾಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಗಾದೆ ಸಂಪೂರ್ಣವಾಗುತ್ತೆ. ಇದು ಬರೆದು ನಿಮ್ಗೆ ಇಲ್ಲಿ 2 ಅಂಕ ಸಿಗುತ್ತೆ, ಒಟ್ಟು 3 ಅಂಕಗಳು. ಇದು ನಿಮಗೆ ಬರಲಿಲ್ಲ ಅಂತಂದ್ರೆ ಇಲ್ಲಿ ಚಾಯ್ಸ್ ಇರೋದ್ರೆ ನಿಮ್ಗೆ ಇನ್ನೊಂದು ಸಮೇತ ಇಲ್ಲಿ ಬರುವಂತ ಅವಕಾಶ ಸಿಗೋದ್ರಿಂದ ಇಲ್ಲಿ 2ರಲ್ಲಿ ಯಾವುದಾದ್ರೂ 1 ಅಂಕ ಬರೆದ್ರೆ ನಿಮ್ಗೆ 3 ಅಂಕಗಳು ಸಿಗ್ತಾ ಹೋಗ್ತವೆ. ಇದು ಗಾದೆಯಲ್ಲೇ ಆಗ್ತು. ನೆಕ್ಸ್ಟ್ 9ನೇದು, ಈ ವಾಕ್ಯ ಅಥವಾ ಹೇಳಿಕೆಗಳ ಸಂದರ್ಭ ಸ್ವಾರಸ್ಯಗಳನ್ನು ಬರೆಯಿರಿ. ಇಲ್ಲಿ ಸಂದರ್ಭ ಸ್ವಾರಸ್ಯ ಸಮೇತ ನಿಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ 6 ಸಂದರ್ಭಗಳು ಬರೋದ್ರಿಂದ ಈ 6 ಸಂದರ್ಭಗಳಲ್ಲಿ ಡಿವೈಡ್ ಆಗ್ತಾ ಹೋಗುತ್ತೆ. 3 ಗದ್ಯ ಭಾಗದಿಂದ, 3
ಪದ್ಯ ಭಾಗದಿಂದ ಕೇಳಲಾಗುತ್ತದೆ. ಇಲ್ಲಿ ಹೆಚ್ಚಿನದಾಗಿ ಇನ್ನೊಂದು ಏನಾಗುತ್ತೆ ಅಂದ್ರೆ ಅಪ್ಲೈಡ್ ಒಂದು ಸಂದರ್ಭಗಳು ಕೇಳ್ತಾ ಹೋಗ್ಬೋದು. ಅಪ್ಲೈಡ್ ಅಂತಂದ್ರೆ ಏನು ಪಠ್ಯದಿಂದ ಹೊರಪೋತಲ್ಲ, ಪುಸ್ತಕದ ಒಳಗಡೆ ಅಂದ್ರೆ ನಿಮ್ಗೆ ಅಭ್ಯಾಸದ ಸಂದರ್ಭಗಳು ಬಿಟ್ಟು ಪುಸ್ತಕದ ಒಳಗಡೆ ಇರುವಂತಹ ಸಂದರ್ಭಗಳನ್ನು ಕೇಳುವಂತಹ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ಇಲ್ಲಿ ಮೊದಲ 33 ಪ್ರಶ್ನೆ ಕೇಳ್ತೋಣ. ಕೈಗಾರಿಕರಣ ಇಲ್ಲವೇ ಅವನತಿ. ನೋಡ್ರಿ, ಇದು ನಿಮ್ಗೆ ಅಭ್ಯಾಸದಲ್ಲಿ ಇಲ್ಲ, ಆದ್ರೆ ಇದನ್ನ ಸಂದರ್ಭ ಕೇಳಿದಾರೆ. ಅದಕ್ಕೆ ಮಕ್ಕಳನ್ನ ಪ್ರತಿಯೊಂದು ಸಹ ನಾವು ಪಾಠವನ್ನು ಓದ್ಬೇಕು. ನಾವು ಪಾಠವನ್ನು ಓದಿದಾಗ ಆ ಒಳಗಡೆ ಇರುವಂತಹ ಪದಗಳು ವಾಕ್ಯಗಳನ್ನು ಗಮನಿಸಿದಾಗ ಅಲ್ಲಿ ಗೊತ್ತಾಗುತ್ತೆ ನಮಗೆ, ಇದು ಯಾವ ಪಾಠದಿಂದ ಬಂದಿದೆ ಅನ್ನೋದು ಗುರುತಿಸಕ್ಕಾಗುತ್ತೆ. ನೋಡ್ರಿ, ಕೈಗಾರಿಕರಣ ಇಲ್ಲ ಅವನತಿ ಇದು ಆಯ್ಕೆ ಬರಿತಾ ಹೋಗ್ತಾರೆ. ಆಯ್ಕೆಗೆ 1 ಮಾರ್ಕ್ಸು. ಸಂದರ್ಭ ಇಲ್ಲೆಲ್ಲರೂ ಆಲ್ರೆಡಿ ನಾವು ಇಲ್ಲಿ ಉತ್ತರ ಸೇರಿದ್ರೆ ಓದ್ಕೊಳ್ರಿ ಮಕ್ಕಳೇ. ಇದು ಸಂದರ್ಭ, ಯಾವ ಸಂದರ್ಭ ಹೇಳಲಾಗೋದಕ್ಕೆ 1 ಮಾರ್ಕ್ಸು. ಸ್ವಾರಸ್ಯ ನೀವು ನೀಟಾಗಿ ಬರಿತಾ ಹೋದ್ರೆ ಅದಕ್ಕೆ 1 ಮಾರ್ಕ್ಸು. 3 ಮಾರ್ಕ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ 34ನೇ ಪ್ರಶ್ನೆ. ತಾಯಿ ದಾರಿಗರಿಗೆ ಬಿಡಿಲ್ಲ ದೊರೆಯುವುದೇ. ನೋಡ್ರಿ, ಎಷ್ಟು ಈಸಿಯಾಗಿರುವಂತಹ ಒಂದು ಪ್ರಶ್ನೆ. ತಾಯಿ ದಾರಿಗರಿಗೆ ಬಿಡಿಲ್ಲ ದೊರೆಯುವುದೇ. ಇದು ಪಾಠ ಯಾವುದು? ಶಬರಿ ಪಾಠದಿಂದ ಬಂದಿರುವಂಥದ್ದು. ಪೂತಿ ನರಸಿಂಹಾಚಾರ್ಯರು ಬರೆದಿರುವಂತಹ ಶಬರಿ ಪಾಠ ಆಗಿರೋದ್ರಿಂದ ಈ ಪಾಠದಿಂದ ನಿಮಗೆ ಕೇಳಿರುವಂತಹ ಪ್ರಶ್ನೆ ಇದು. ಸಂದರ್ಭ ಇದು ಅಷ್ಟೇನೆ. ಆಯ್ಕೆಗೆ 1 ಮಾರ್ಕ್ಸು. ಹಾಗೆ ಸಂದರ್ಭವನ್ನು ನೀವು ನೀಟಾಗಿ ಕಾಣಬೇಕು. ಎಂದು ಕಾಣುವನು ಶ್ರೀರಾಮನ ಸನ್ಮಾರ್ಗಗಳ ಮಹರತಿಯನ್ನು ಅಂತಹ ಹೇಳುವಂತಹ ಒಂದು ಸಂದರ್ಭದಲ್ಲಿ ಇದು ಮಾತು ಬಂದಿರುವಂಥದ್ದು. ಇಲ್ಲಿ ಹೇಳಿಕೆ ಯಾರು ಅಥವಾ ಯಾರ್ಯಾರಿಗೆ ಹೇಳಿದ್ದಾರೆ ಅಂತಂದ್ರೆ ಸಹ ಬರೆದಾಗ ನಿಮಗೆ ಈಸಿಯಾಗಿ ಒಂದು 3 ಅಂಕ ಪಡಿತಾ ಹೋಗ್ಬೋದು. ಇದರ ಸ್ವಾರಸ್ಯ ಏನು ಅಂತಂದಾಗ ಇಲ್ಲಿ ತಾನಾಗಿ ಅಂಬಲಸರ ಶಬರಿಯನ್ನು ಕುರಿತು ರಾಮನ್ ಏನು ಅರಿಯದಂತೆ ದಾರಿಗಾರದ ನಮಗೆ ಇಲ್ಲಿ ಉಳಿದುಕೊಳ್ಳಲು ಸ್ಥಳಾವಕಾಶ ದೊರೆಯುವುದೇ ಎನ್ನುವಂತಹ ಮಾತನ್ನು ಇಲ್ಲಿ ಹೇಳುವಂತಹ ಸ್ವಾರಸ್ಯಕರಪೂರ್ಣವಾಗಿ ಹೇಳಿರುವಂಥದ್ದು. ಅಂದ್ರೆ ಇಲ್ಲಿ ಶ್ರೀರಾಮನ ವಿನಂತಿಕೆ ಸಾಕ್ಷಿಯಾಗಿದೆ ಅಂತೇಳಿ ಲೇಖಕರು ಹೇಳ್ತಾ ಹೋಗಿದ್ದಾರೆ. ಒಟ್ಟು ಸಹ ನಿಮಗೆ 3 ಅಂಕಗಳು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ 35ನೇ ಸಂದರ್ಭ ಪ್ರಶ್ನೆ. ಮನೆ ಹಿಡಿದು ಇರುವ ತರುಣನ ಬುದ್ಧಿಯ ಮನೆಯ ಮುಟ್ಟದೆ. ನೋಡಿ, ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮುಟ್ಟಿದೆ ಅಂದ್ರೆ ಇದು ವಿಕ್ರು ಗೋಕ್ ಅವರು ಬರೆದಿರುವಂತಹ ಸಮುದ್ರಾಚೆಯಿಂದ ಪ್ರವಾಸ ಕಥನಾಗಿರುವಂತಹ ಲಂಡನ್ ನಗರದಲ್ಲಿ ಈ ಒಂದು ಸಂದರ್ಭ ಬಂದಿರುವಂತದ್ದು. ಇಲ್ಲಿ ಸಂದರ್ಭ ಯಾವಾಗಂತಂದ್ರೆ ಇವರು ಪ್ರವಾಸಕ್ಕೆ ಕೈಗೊಂಡಾಗ ಅಲ್ಲಿ ಲಂಡನ್ ಪ್ರವಾಸನೆಯನ್ನು ಮಾಡ್ತಿರ್ಬೇಕಾದ್ರೆ ಅಲ್ಲಿ ಪ್ರವಾಸದ ವರ್ಣನೆ ಹೇಳುವಂತಹ ಸಂದರ್ಭದಲ್ಲಿ ಶೇಕ್ಸ್ಪಿಯರ್ ಅವರ ಮಾತು ಮನದಲ್ಲಿ ಮೂಡ್ತಾ ಹೋಗಿರುವಂತಹ ಸಂದರ್ಭ ಹೇಳ್ಬೇಕಾರೆ. ಯಾಕಂದ್ರೆ ಇಲ್ಲಿ ನಾವು ಪ್ರವಾಸ ಕೈಗೊಳ್ತಾ ಹೋಗ್ತಿರ್ತೀವಿ. ಅದು ಪ್ರವಾಸ ಕೈಗೊಂಡಾಗ ಮಹತ್ವ ಯಾವ್ದು ಕೊಡಬೇಕು ಅನ್ನೋದರಲ್ಲಿ ಮುಖ್ಯವಾಗಿ ಹೇಳಿರುವಂಥದ್ದು. ಪ್ರವಾಸ ಮಾಡದೆ ಮನೆಯಲ್ಲೇ ಕುಳಿತ ತರುಣನ ಜ್ಞಾನವು ವಿಕಾಸವಾಗೋದಿಲ್ಲ. ಯಾಕಂದ್ರೆ ನಾವು ಎಲ್ಲೇ ಕೂತ್ಕೊಂಡು ಎಷ್ಟೇ ಬುಕ್ಸ್ ಓದಿದ್ರು ನಮಗೆ ಅಷ್ಟೊಂದು ಮೈಂಡ್ ವಿಕಾಸವಾಗೋದಿಲ್ಲ. ಹೆಂಗಪ್ಪ ಅಂದ್ರೆ ಬಾವಿ ಒಳಗಿನ ಕಪ್ಪೆಯಂತೆ ಅಲ್ಪಜ್ಞಾನಿ ಆಗ್ತಾನೆ ಎನ್ನುವಂಥ ಒಂದು ಸ್ವಾರಸ್ಯಪೂರ್ಣಕವಾಗಿ ಇಲ್ಲಿ ಲೇಖಕರು ಹೇಳಿರುವಂತಹ ಸಂದರ್ಭವಾಗಿದೆ. ನೆಕ್ಸ್ಟ್ 36ನೇ ಪ್ರಶ್ನೆ ನೋಡ್ತಾ ಹೋಗಿ ನಾವು 3 ಸಹ ಪ್ರಶ್ನೆಗಳು ಗದ್ಯದಿಂದ ಬಂದರೆ ನೋಡ್ತೀವಿ. ಕೈಗಾರಿಕರಣ ಇಲ್ಲವೇ ಅವನತಿ ಅನ್ನೋದು ಭಾಗ್ಯಶಿಲ್ಪಿಗಳು, ಹಾಗೇನೆ ಶಬರಿ ಪಾಠದಿಂದ, ಹಾಗೇನೆ ಮತ್ತೆ ಇನ್ನೊಂದು ಲಂಡನ್ ನಗರದಿಂದ 3 ಸಂದರ್ಭಗಳು ಬಂದಿದ್ದಾವೆ. ನೆಕ್ಸ್ಟ್ ಪದ್ಯಗಳಿಂದ 3 ಸಂದರ್ಭ ನೋಡ್ತಾ ಹೋಗೋಣ. 36ನೇ ಪ್ರಶ್ನೆ. ಮಂಗಳ ಲೋಕದ ಅಂಗಳಕ್ಕೇರಿ ಎನ್ನುವಂತಹ ಒಂದು ಸಂದರ್ಭ. ಇದು ದ ರಾ ಬೇಂದ್ರೆ ಅವರು ಬರೆದಿರುವಂತಹ ಅಕ್ಕಿ ಆರತಿಯಿಂದ ನೋಡಿದರ ಪದ್ಯದಿಂದ ಬಂದಿರುವಂತಹ ಒಂದು ಸಂದರ್ಭ. ಹಾಗೇನೆ 37ನೇ ಒಂದು ಪ್ರಶ್ನೆ. ನಿಮಗೆ ಪಡೆಮಟ್ಟು ಪೋಪೆ ಸಮಕಟ್ಟವನ್ನು ಬಂದೇನ್ ಎನ್ನುವಂಥದ್ದು ಚಲಮನೆ ಮೆರೆಯುವಂ. ಅಂದ್ರೆ ಇಲ್ಲಿ ಸಾಹಸ ಭೀಮ ವಿಜಯ ರನ್ನ ಬರೆದಿರುವಂತಹ ಒಂದು ತಿಂದ ಆಯ್ದುಕೊಂಡು ಚಲಮನೆ ಪದ್ಯದಿಂದ ಭಾಗದಿಂದ ಆಯ್ಕೊಳ್ಳಲಾಗಿದೆ. ನಿಮಗೆ ಮುಖ್ಯವಾಗಿ ಸಂದರ್ಭ ಕುರುಕ್ಷೇತ್ರ ಸಂದರ್ಭದಲ್ಲಿ ಭೀಷ್ಮನು ಮಲಗಿರ್ತಾನೆ ಸರಸ್ಯೆಯ ಮೇಲೆ, ಅವಾಗ ದುರ್ಯೋಧನ ಬಂದು ಭೀಷ್ಮನಿಗೆ ಹೇಳುವಂತ ಒಂದು ಸಂದರ್ಭದಲ್ಲಿ. ನೆಕ್ಸ್ಟ್ 38ನೇ ಪ್ರಶ್ನೆ ನಿಮಗೆ ಕೇಳಿರುವಂತದ್ದು ಊರ್ವಿಯೋಳು ಕೌಶಲ್ಯ ಪಡೆದ ಕೋರಂ ರಾಮ ಅನ್ನುವಂತ ಒಂದು ಪ್ರಶ್ನೆ. ಇಲ್ಲಿ ಅಷ್ಟೇ ಇದು ಪದ್ಯದಿಂದ ಬಂದಿರುವಂತದ್ದು. ಲಕ್ಷ್ಮೀಶ ಬರೆದಿರುವಂತಹ ಜೈಮಿನಿ ಭಾರತ ಈ ಒಂದು ಪಾಠದಿಂದ ಬಂದಿರುವಂತದ್ದು. ಹೀಗೆ ಸಂದರ್ಭವನ್ನು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀರಿ. ಇದನ್ನು ಸಹ ಮುಖ್ಯವಾಗಿ ಕೌಶಲ್ಯ ಮಗನ ಶ್ರೀರಾಮನೊಡನೆ ವೀರನ್ ಎನ್ನುವಂತಹ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ. ಒಟ್ಟು ನಿಮಗೆ ಇಲ್ಲಿ 6 ಇರ್ತವೆ. 18 ಅಂಕಗಳನ್ನು ಈಸಿಯಾಗಿ ನೀವು ಪಡಿಬಹುದು. ನೆಕ್ಸ್ಟ್ ಹೆಡ್ಡಿಂಗ್ 15 ಪದ್ಯವನ್ನು ಪೂರ್ಣಗೊಳಿಸಿ. ಪದ್ಯದಲ್ಲಿ ನಿಮ್ಗೆ ಗೊತ್ತಿದೆ 4 ಅಂಕಗಳು ಇಲ್ಲಿ ಇರೋದ್ರಿಂದ ಈಸಿಯಾಗಿ ನಮಗೆ ಸಿಗುವಂತದ್ದು ಅಂಕಗಳಾಗಿದ್ದಾವೆ. ಹಾಗಾಗಿ ಇಲ್ಲಿ 2 ಪದ್ಯಗಳು ಇರುತ್ತವೆ. 2 ಪದ್ಯಗಳು ಯಾವುದಾದ್ರೂ ಒಂದನ್ನು ನೀವು ಬರಿತಾ ಹೋಗ್ಬೋದು. ಇಲ್ಲಿ ಕೇಳಿರುವಂತಹ 30 ಪ್ರಶ್ನೆಯಲ್ಲಿ ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರು ಮಳೆಯಾಗೋಣ, ಬರಡಾಗಿರುವ ಕಾಡು ಮೇಳೆಗಳು ವಸಂತವಾಗುತ್ತಾ ಮುಟ್ಟೋಣ ಅನ್ನುವಂಥದ್ದು. ಇಲ್ಲಿ ಈ ಪದ್ಯಗಳು ಎಷ್ಟೇನು ಕೊಟ್ಟಿರ್ತಾರೆ ಅದು ಉಳಿದಂತ ನೀವು ಬರಿಬೇಕು. ಒಂದೊಂದು ಸಾಲಿಗೆ ಒಂದೊಂದು ಅಂಕ ಇರುತ್ತೆ. ಹಾಗಾಗಿ 4 ಅಂಕಗಳನ್ನು ಈಸಿಯಾಗಿ ನೀವು ಪಡೆಯುವಂಥದ್ದು ಇಲ್ಲಿ ನೋಡ್ತಾ ಹೋಗಬಹುದು. ನಾವು 4 ಅಂಕಗಳು ಇಲ್ಲಿ ನಾವು ಪಡಿಬಹುದು. ಇಲ್ಲಿ ಮುಖ್ಯವಾಗಿ ಇದು ಬರಲಿಲ್ಲ ಅಂದ್ರೆ ಇನ್ನೊಂದು ಮತ್ತೊಂದಿರುತ್ತೆ, ಆ ಪದ್ಯವನ್ನು ಆದ್ರೆ ನೀವು ಬರಿಬಹುದು. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರು
ಎಂದು ಇಲ್ಲಿ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡ್ಕೊಂಡು ಅಡಕವಾಗಿರೋ ಮೌಲ್ಯಗಳನ್ನು, ಬಹಳ ಇಂಪಾರ್ಟೆಂಟ್ ಮಕ್ಕಳಿದೆ, ಯಾಕಂದ್ರೆ ಇಲ್ಲಿ ಕೇಳಿರುವಂಥದ್ದು ಏನಾಗಿದ್ರೆ ಮೌಲ್ಯಗಳನ್ನು ಆಧರಿಸಿ ಸಾರಾಂಶವನ್ನು ಬರೀರಿ ಅಂತ ಕೇಳ್ತಾರೆ ಪ್ರಶ್ನೆ. ಹಾಗಾಗಿ ನೀವು ಮೌಲ್ಯಗಳಿಗೆ ಹೆಚ್ಚಿನವಾಗಿ ಇಲ್ಲಿ ಕೊಡಬೇಕಾಗುತ್ತೆ. ಹಾಗೆ ಇಲ್ಲಿ ಎಷ್ಟು ಮಾರ್ಕ್ಸ್ ಅಂದ್ರೆ ಇದಕ್ಕೆ ಸಹ 4 ಅಂಕಗಳನ್ನು ಪಡಿತಾ ಹೋಗ್ಬೋದು. ಹಾಗಾದ್ರೆ ಪದ್ಯ ಒಂದು ಕ್ವಶನ್ ಹೀಗಿದೆ: ನಿನಗೆ ಹಸ್ತಿನಾಪುರದ ರಾಜ್ಯದ ಗಣತಿಯನ್ನು ಮಾಡುವೆನು, ಪಾಂಡವ ಜನಪ ಕೌರವ ಜನರ್ಪುರ ಲೈಸುವರು ಗದ್ದಿಗೆಯ, ನಿನಗೆ ಕಿಂಕರವೆರಡು ಸಂತತಿಯ ನೆಸಲ್ಲದೆ ನೀನು ದುರ್ಯೋಧನನ ಭಯದಂಬಲಕ್ಕೆ ಕೈಯಾನವರೇ ಹೇಳೆಂದ. ಗೊತ್ತಾಯ್ತು ಪದ್ಯ ನಿಮ್ಗೆ ಯಾವ್ದಂತಂದ್ರೆ ಇಲ್ಲಿ ಕುಮಾರವ್ಯಾಸ ಬರೆದಿರುವಂತಹ ಪದ್ಯವನ್ನು ಆರಿಸಿಕೊಳ್ಳದೆ. ಕುಮಾರವ್ಯಾಸ ಗದಿಗೆ ನಾರಾಯಣಪ್ಪ ಅಂತ ಕರೆಸಿಕೊಂಡು ಕರ್ನಾಟಕ ಭಾರತ ಕಥಾ ಮಂಜರಿ ಎಂಬ ಮಹಾಕವಿಯಿಂದ ಆಯ್ದು ಕೌರವ ಕೊಂದ ನೀನು ಎಂಬ ಪದ್ಯದಿಂದ ಆರಿಸಿಕೊಳ್ಳಿ. ಇದಕ್ಕೆ ನೀವು ಬರೆದ್ರೆ ಇಲ್ಲಿ 1 ಅಂಕ. ಹಾಗೆಯೇ ಇಲ್ಲಿರುವಂತಹ ಮೌಲ್ಯಗಳನ್ನು ಗುರುತಿಸ್ತಾ ಹೋಗ್ಬೇಕು ನೀವು, ಯಾವ ಸಂದರ್ಭದಲ್ಲಿ ಹೇಳಿರುವಂತದ್ದು. ಹಾಗೆಯೇ ಇದಕ್ಕೆ ನಿಮ್ಗೆ ಸೇರಿಸಿ ನಿಮ್ಗೆ ಎಷ್ಟು ಮಾರ್ಕ್ಸ್ 4 ಅಂಕಗಳು ಇರುತ್ತೆ. ಹಾಗೆಯೇ ಫುಲ್ ಬರ್ತಾ ಹೋದಾಗ ನಿಮಗೆ ಪೂರ್ಣ ಅಂಕಗಳಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ 41ನೇ ಪ್ರಶ್ನೆ. ಇಲ್ಲಿ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೀರಿ. 2 ಪ್ರಶ್ನೆಗಳು ಬರ್ತವೆ. ಇಲ್ಲೂ ಸಹ ನಿಮಗೆ ಒಂದು ಮುಖ್ಯವಾದಂಥ ಅಂಶ ಅಂತಂದ್ರೆ ಚಾಯ್ಸ್ ಇರುತ್ತೆ ನಿಮಗೆ. ಅಂದ್ರೆ ಒಂದೇ ಪಾಠದಲ್ಲಿ 2 ಪ್ರಶ್ನೆ ಕೇಳ್ತಾರೆ, ಯಾವುದಾದ್ರೂ 2 ಪ್ರಶ್ನೆಗಳಲ್ಲಿ ಒಂದನ್ನೇ ನೀವು ಬರಿತಾ ಹೋಗ್ಬೋದು. ಹೀಗೆ ಇಲ್ಲೂ ಅಷ್ಟೇ ಪದ್ಯದಿಂದ ಪಾಠದಿಂದ ಒಂದೊಂದು ಪ್ರಶ್ನೆಗಳು ಬಂದಿರ್ತವೆ. ಅದರಲ್ಲಿ ಒಂದೇ ಪಾಠದಲ್ಲಿ 2 ಪ್ರಶ್ನೆ ಕೇಳ್ತಾರೆ, ನೀವು ಯಾವ್ದಾದ್ರೂ ಒಂದನ್ನು ಬರಿಬಹುದು. ಇಲ್ಲಿ 41 ಪ್ರಶ್ನೆ ರೀತಿ ಇದೆ: ದಾರಿ ತಪ್ಪಿದ ಅಗ್ನಿಭೂತ ವಾಯುಭೂತಿಯನ್ನು ಸೂರ್ಯಮಿತ್ರನು ಹೇಗೆ ಸರಿ ದಾರಿಗೆ ತಂದನು ಅನ್ನುವಂತಹ ಪ್ರಶ್ನೆ ನಿಮ್ಗೆ ಕೇಳಿರುವಂಥದ್ದು. ಸಂಪೂರ್ಣವಾಗಿ ಒಂದು 8 ವಾಕ್ಯಗಳಲ್ಲಿ ನೀಟಾಗಿ ನೀವು ಲೇಖನ ಚಿಹ್ನೆಗಳು ಸಮೇತ ವಾಕ್ಯ ರೂಪದಲ್ಲಿ ಬರೀತಾ ಹೋದ್ರೆ ನಿಮ್ಗೆ ಇಲ್ಲಿ 4 ಅಂಕಗಳು ಸಿಗ್ತಾ ಹೋಗುತ್ತೆ. ಅಥವಾ ಇದು ಬರಲಿಲ್ಲ ಅಂತಂದ್ರೆ ಇನ್ನು ಮತ್ತೊಂದು ಪ್ರಶ್ನೆಯಲ್ಲಿ ಇರುತ್ತೆ: ಸೂರ್ಯಮಿತ್ರನು ತನ್ನ ಮಾವನೆಂದು ತಿಳಿದಾಗ ಅಗ್ನಿಭೂತ ವಾಯುಭೂತಿಯಲ್ಲಿ ಮೂಡಿದ ಭಾವನೆಗಳು ನಿಮ್ಮ ಮಾತಿನಲ್ಲಿ ಬರೆಯಿರಿ. ಅದನ್ನು ನೀವು ನೀಟಾಗಿ ನೀವು ಬರಿತಾ ಹೋದಾಗ ಇಲ್ಲೂ ಸಹ ನಿಮಗೆ 4 ಅಂಕಗಳು ಸಿಗ್ತಾ ಹೋಗುತ್ತೆ. ಅಥವಾ ಅದನ್ನಾದ್ರೂ ಬರೆಯುವುದು, ಇದನ್ನಾದ್ರೂ ಬರಿಬಹುದು. ನಿಮಗೆ ಪದ್ಯದಿಂದ 2 ಪ್ರಶ್ನೆ ಕೇಳ್ತಾರೆ, ಅದ್ರ ಯಾವ್ದಾದ್ರು ಒಂದನ್ನು ಬರಿಬಹುದು. ಪದ್ಯದಲ್ಲಿ ಇಲ್ಲಿ ನೋಡಿದ ಹಲಗಲಿ ಬೇಡರು ಕಂಪನಿ ಸರ್ಕಾರ ವಿರುದ್ಧ ದಂಗೆ ಎದ್ದ ಹಾಗೂ ದಂಗೆ ಎದ್ದವರನ್ನು ಸರ್ಕಾರ ನಿಯಂತ್ರಿಸಿದ ಘಟನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ ಅಂತ ಕೇಳಿದರೆ, ಇಲ್ಲಿ ನೀಟಾಗಿ ನೀವು ಈ ಪದ್ಯವನ್ನು ಬರಿತಾ ಹೋದಾಗ ಈ ಪ್ರಶ್ನೆಗೆ ಆನ್ಸರ್ ಅನ್ನು ಮಾಡ್ತಾ ಹೋಗಿ ಇಲ್ಲೂ ಸಹ ನಿಮಗೆ 4 ಅಂಕಗಳು ಸಿಗ್ತಾ ಹೋಗುತ್ತೆ. ಇದು ಆಲ್ರೆಡಿ ಉತ್ತರ ನಾವು ಕೊಟ್ಟಿದ್ದರಿಂದ ನೀವು ಓದ್ಕೊಳ್ಳಿ ನಿಧಾನಕ್ಕೆ ಮಕ್ಕಳೇ. ಹಾಗೆಯೇ ನೆಕ್ಸ್ಟ್ ಒಂದು ಪ್ರಶ್ನೆ: ಅಲಗಲಿ ಬೇಡರು ಕಾಯ್ದೆಯನ್ನು ವಿರೋಧಿಸಿ ಹುತಾತ್ಮರಾದ ಬಗ್ಗೆ ಲಾವಣಿಯಲ್ಲಿ ಹೇಗೆ ವ್ಯಕ್ತವಾಗಿದೆ ಅನ್ನುವಂತಹ ಪ್ರಶ್ನೆ. ಇದು ಸಹ ಸೇಮ್ ಅದೇ ರೀತಿಯಾಗಿ ನೀವು ಬರಿತಾ ಹೋದಾಗ ನಿಮ್ಗೆ ಇಲ್ಲೂ ಸಹ 4 ಅಂಕಗಳು ಬರ್ತಾ ಹೋಗ್ತವೆ. ಇದನ್ನಾದ್ರೂ ಬರಿಬೋದು ಅಥವಾ ಇದನ್ನಾದ್ರೂ ಬರಿಬೋದು. ಇಷ್ಟು ನಿಮಗೆ 8 ಅಂಕಗಳು ಇದರಿಂದ ಸಿಗುತ್ತಾ ಹೋಗುತ್ತೆ. ನೆಕ್ಸ್ಟ್ ನಾವು ಒಂದು 43ನೇ ಪ್ರಶ್ನೆ ಬಂದನ. ಪ್ಯಾಸೇಜ್ ಅಂದ್ರೆ ಇಲ್ಲಿ ಗದ್ಯ ಭಾಗ ಮನಸ್ಸನ್ನು ಓದ್ಕೊಂಡು ಕೊಟ್ಟಿರೋ ಪ್ರಶ್ನೆಗೆ ಉತ್ತರವನ್ನು ಬರೀರಿ. ಇಲ್ಲಿ ಸಹ ನಿಮಗೆ 4 ಅಂಕಗಳು ಇರ್ತವೆ. 4 ಅಂಕಗಳಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸ್ವಲ್ಪ ಡಿವೈಡ್ ಆಗ್ತಾ ಹೋಗುತ್ತೆ. ಏನು 4 ಅಂಕಗಳಲ್ಲಿ 2 ಮಾರ್ಕ್ಸ್ ಅಂಕಗಳು ಅಂತ ಬರುತ್ತೆ. ಇಲ್ಲಿ ಸಮಯವನ್ನು ನೀವು ಬಹಳ ಮುಖ್ಯವಾಗಿ ನೋಡ್ಕೋಬೇಕು. ಮೊದಲು ಏನ್ ಮಾಡ್ಬೇಕಂದ್ರೆ ಪ್ರಶ್ನೆಗಳ ಸಂಖ್ಯೆಗಳನ್ನು ನೀವು ಪ್ರಶ್ನೆಯನ್ನು ಓದ್ಕೋಬೇಕು. ಏನು ಅಂತಂದ್ರೆ ಅಹಿಂಸೆ ಮಾನವನನ್ನು ಆವರಿಸಿದಾಗ ಆತನಲ್ಲಾಗುವ ಬದಲಾವಣೆಗಳೇನು ಅಂತ ಪ್ರಶ್ನೆ ಓದ್ಕೊಂಡು ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋದಾಗ ಸಮಯ ನಿಮಗೆ ಸೇವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ 2 ಪ್ರಶ್ನೆ ಬರೆದು 2 ನೀವು ಬರಿತಾ ಹೋದಾಗ ಇಲ್ಲಿ 4 ಅಂಕಗಳು ನೀವು ಪಡಿಬಹುದು. 4 ಅಂಕ ಹೆಂಗಂದ್ರೆ 2+2 ನೋಡಿ, ಇದಕ್ಕೆ 2 ಅಂಕ, ಇದಕ್ಕೆ 2 ಅಂಕ. ಇಲ್ಲಿ ನಾನು ಆಲ್ರೆಡಿ ಉತ್ತರವನ್ನು ಇಲ್ಲಿ ಇರೋದ್ರಿಂದ ನಾನು ಹೆಚ್ಚಿಗೆ ಹೇಳಕ್ಕೋಲ್ಲ. ಹಾಗಾಗಿ ನೀವು ಓದ್ಬೇಕಾದ್ರೆ ಏನಕ್ಕೆ ಪ್ರಶ್ನೆಯನ್ನು ಓದ್ಕೊಳ್ಳಿ. ಇಲ್ಲಿ ಪ್ಯಾಸೇಜ್ ಅಲ್ಲಿ ಎಲ್ಲಿ ಅದಕ್ಕೆ ಆನ್ಸರ್ ಇದೆ ಅಂತ ಹುಡುಕೊಂಡು ಅಲ್ಲಿ ಟಿಕ್ ಹಾಕೊಳ್ಬೇಕು. ನೆಕ್ಸ್ಟ್ 2ನೇ ಪ್ರಶ್ನೆಗೆ ಅಷ್ಟು ಇದಕ್ಕೆ ಆನ್ಸರ್ ಎಲ್ಲಿರುತ್ತೆ ಅಂತೇಳಿ ಹುಡುಕ್ತಾ ಹೋಗ್ಬೇಕು. ನೆಕ್ಸ್ಟ್ ಹೆಡ್ಡಿಂಗು ಕೆಳಗಿನ ಯಾವ್ದಾದ್ರು ಒಂದಕ್ಕೆ ಕೊಟ್ಟಿರೋ ಮಾಹಿತಿ ಆಧರಿಸಿ ಪತ್ರವನ್ನು ಬರೀರಿ. ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ 5 ಅಂಕಗಳು ಸಿಗೋದ್ರಿಂದ ನೀವು ನೀಟಾಗಿ ಇಲ್ಲಿ ಸ್ಟೆಪ್ಸ್ ವೈಸಲ್ಲೇ ಬರಿತಾ ಹೋಗ್ಬೇಕು. ಇಲ್ಲಿ ಆಲ್ರೆಡಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಉತ್ತರ ಸಮೇತ ಕೊಟ್ಟಿದ್ದೀನಿ. ಪ್ರಶ್ನೆ ಈ ರೀತಿ ಇದೆ: ನಿಮ್ಮನ್ನು ಬಳ್ಳಾರಿ ಜಿಲ್ಲೆಯ ಕುರುಗೋಡು ನಿವಾಸಿ ಸಾತ್ವಿಕ್ ಎಂದು ಭಾವಿಸಿಕೊಂಡು ನಿಮ್ಮ ಊರಲ್ಲಿ ಹೆಚ್ಚುತ್ತಿರುವ ಡೆಂಗ್ಯೂ ಪ್ರಕರಣದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೋರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಗೆ ಪತ್ರವನ್ನು ಬರೀರಿ. ಗೊತ್ತಿದೆ ನೀನು ಯಾರು? ಯಾರು ನೀನು? ಸಾತ್ವಿಕ್. ತರಗತಿ 10ನೇ ತರಗತಿ, ಬಳ್ಳಾರಿ ಜಿಲ್ಲೆ. ದಿನಾಂಕ ನೀವು ಪರೀಕ್ಷೆ ಬರೀ ಯಾವ ದಿನಕ್ಕೆ ಇರುತ್ತೋ ಆ ದಿನಕ್ಕೂ ಹಾಕ್ಬೇಕು. ಸ್ಥಳ ಕುರುಗೋಡು. ಯಾರಿಗೆ ಬರೀ ಅಂತ ಕೊಟ್ಟಿದ್ದಾರೆ ನೋಡಿ, ನಿನ್ಗೆ ಗೊತ್ತಾಯ್ತು ನಿನ್ನ ಅಡ್ರೆಸ್. ಯಾರಿಗೆ? ಡೆಂಗ್ಯೂ ಪ್ರಕರಣ ಹೆಚ್ಚಿದ್ದರೆ ಜಾಗೃತಿ ಮೂಡಿಸಲು ಯಾರಿಗೆ? ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಗಳು. ಮಾನ್ಯ ವೈದ್ಯಾಧಿಕಾರಿಗಳೇ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಕುರುಗೋಡು, ಬಳ್ಳಾರಿ ಜಿಲ್ಲೆ. ನೆಕ್ಸ್ಟ್ ಅಲ್ಲಿ ಕೇಳಿದವರು ಸ್ಟೆಪ್ಸ್ 2ನೇದು ಯಾವುದು? ಮಾನ್ಯರೇ. ನೋಡ್ರಿ, ಇದಕ್ಕೆ ಬರೆದ್ರೆ 1 ಅಂಕ, ಇದಕ್ಕೆ ಬರೆದ್ರೆ 1 ಅಂಕ. ನೆಕ್ಸ್ಟ್ ಇದು ಮಾನ್ಯರೇ ವಿಷಯ ಏನು? ಇಲ್ಲಿ ಇದೆ ನೋಡ್ರಿ, ಡೆಂಗ್ಯೂ
ಪ್ರಕರಣ ಬಗ್ಗೆ ಜನರ ಜಾಗೃತಿ ಮೂಡಿಸೋದು ಕೋರಿ. ಇಷ್ಟು ನೀವು ಬರೆದ್ರೆ ಇಲ್ಲಿ ನಿಮಗೆ ಏನಾಗುತ್ತೆ 1 ಅಂಕ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಈ ಮೇಲ್ಕಂಡ ಅಂದರೆ ಇದು ವಿಷಯದ ಒಡಲನ್ನು ನೀವು ನೀಟಾಗಿ ಬರಿತಾ ಹೋದಾಗ ನಿಮಗೆ 2 ಅಂಕಗಳನ್ನು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ನಿಮಗೆ ಕೊನೆಯದಾಗಿ ವಂದನೆಗಳೊಂದಿಗೆ ಮತ್ತು ತನ್ನ ನಂಬಿಕೆಯಿಂದ ಸಾತ್ವಿಕ ಅಂತ ಹೇಳ್ಬಿಟ್ಟು ಬರಿತಾ ಹೋದರೆ ನಿಮಗೆ ಹಾಗೆಯೇ ಇಲ್ಲಿ ಮುಖ್ಯವಾಗಿ ಹೊರ ವಿಳಾಸವನ್ನು ನೀವು ಬರಿತಾ ಹೋಗಬೇಕು. ಹೊರ ವಿಳಾಸದಲ್ಲಿ ಇಂದ ಮತ್ತು ಇವರಿಗೆ, ಯಾಕೆಂದರೆ ನೀವೇನು ಬೇರೆ ಇಲ್ಲದಲ್ಲ, ಇಲ್ಲೇನು ಇಂದ ಇವರಿಗೆ ಇರುತ್ತಲ್ಲ ಅದನ್ನೇ ನೀವು ಹೊರ ವಿಳಾಸದಲ್ಲಿ ನಮೂದಿಸಿದರೆ ಸಾಕು, ನಿಮಗೆ 5 ಅಂಕ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ನನಗಿದು ಬರಲ್ಲ ಅಂತಂದರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಇಲ್ಲಿ ಇರುತ್ತೆ, ಅಥವಾ ಯಾಕಂದರೆ ಅದು ಬರಲಿಲ್ಲ ಅಂದರೆ ಮತ್ತೊಂದರಲ್ಲಿರುತ್ತೆ, ಯಾವುದು ಇಲ್ಲಿ ಖಾಸಗಿ ಪತ್ರ ಇರುತ್ತೆ. ಅದನ್ನು ಸಮೇತ ವಿಜಯನಗರ ಜಿಲ್ಲೆಯ ರಾಜಾಪುರದ ಸರ್ಕಾರಿ ಪ್ರೌಢಶಾಲೆಯ ಸಮರ್ಥ ಎಂದು ಭಾವಿಸಿಕೊಂಡು ಶಾಲೆ ಶಾಲಾ ಶತಮಾನೋತ್ಸವ ಸಂಭ್ರಮಕ್ಕೆ ಕೊಪ್ಪಳದ ವಾಸಗರ ಸುರೇಶ್ ಎಂಬ ಹೆಸರಿನ ತಂದೆಗೆ ಪತ್ರವನ್ನು ಬರೆಯಿರಿ. ಇಲ್ಲೂ ಅಷ್ಟೇ ನಿಮ್ಗೆ ಏನಾಗುತ್ತೆ ಅಂದರೆ ಪತ್ರವನ್ನು ಬರೀಬೇಕಾದ್ರೆ ಕ್ಷೇಮ, ಶ್ರೀ ಮತ್ತು ದಿನಾಂಕ ಮತ್ತು ಸಮರ್ಥ, ನಿನ್ನ ಯಾವ ಊರು ನಿನ್ನ ಸ್ಥಳ ಬರೀಬೇಕು. ಸಮರ್ಥ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ರಾಜಾಪುರ ವಿಜಯನಗರ ಜಿಲ್ಲೆ ನಿಮ್ಮ ಬರೆದ್ರೆ ಇಲ್ಲಿ 1 ಅಂಕ ಸಿಗ್ತಾ ಹೋಗುತ್ತೆ. ಹಾಗೆಯೇ ಇಲ್ಲಿ ಇಲ್ಲಿರೋ ನಿಮ್ಮ ತಂದೆ ಕೊಪ್ಪಳದಲ್ಲಿ ವಾಸವು ನಿಮ್ಮ ತಂದೆ ಹೆಸರು ಸುರೇಶ್ ಅಂತ, ಆಗ ನಾವು ಸಂಬೋಧನೆ ಬರಿಬೇಕಿಲ್ಲಿ ನೋಡಿ. ತೀರ್ಥರೂಪ ಅವರಿಗೆ ನಿಮ್ಮ ಪ್ರೀತಿಯ ಮಗನು ಮಾಡುವ ಶ್ರೇಷ್ಠಾಂಗ ನಮಸ್ಕಾರಗಳಂತಾರೆ. ಇದು ಬರೆದಾಗ ಏನಾಗುತ್ತಂದ್ರೆ ನಿಮಗೆ 1 ಅಂಕ ಸಿಗ್ತಾ ಹೋಗುತ್ತೆ. ಇಲ್ಲಿ ಕೊನೆಯದಾಗಿ ವಂದನೆಗಳೊಂದನ್ನು ಬರೆದು ನಿಮ್ಮ ಪ್ರೀತಿಯ ನಂಬಿಕೆಯ ಅಥವಾ ಮಗ ಪ್ರೀತಿಯ ಮಗ ಮಾಡ್ಬಿಟ್ಟು ನಿಮ್ಮ ಸೈನ್ ಮಾಡಬೇಕು. ಇದು ಬಹಳ ಮುಖ್ಯವಾಗಿ ನಿಮಗೆ ಹೊರ ವಿಳಾಸವನ್ನು ಬರಿಬೇಕಾಗುತ್ತೆ. ಹೊರ ವಿಳಾಸ ಬರೆದಾಗಲಿ ಇಂದ ಯಾರು, ನಿನ್ನ ವಿಳಾಸವನ್ನು, ಹಾಗೆ ನಿಮ್ಮ ತಂದೆ ಎಲ್ಲಿ ವಾಸ ಬರೆದ್ರೆ ನಿಮಗೆ ಎಷ್ಟು ಅಂಕ? 5 ಅಂಕ ಸಿಗ್ತಾ ಹೋಗುತ್ತೆ ಇಲ್ಲಿ. ನೆಕ್ಸ್ಟ್ ನಾವು ಕೊನೆಯದಾಗಿ ಪ್ರಶ್ನೆ 45ನೇ ಪ್ರಶ್ನೆ ಯಾವುದು? ಒಂದು ವಿಷಯಕ್ಕೆ 15 ವಾಕ್ಯಗಳಲ್ಲಿ ಕಡಿಮೆ ಪ್ರಬಂಧವನ್ನು ಬರೆಯುವಂಥದ್ದು. ಅದು ಸಹ ಎಷ್ಟಾಗಿದೆ ಅಲ್ಲಿ ನಿಮಗೆ ಮುಖ್ಯವಾಗಿ 2 ಸಹ ಬರ್ತವೆ. ಇಲ್ಲಿ ಸಹ 2 ಕೊಟ್ಟಿರ್ತಾರೆ, 2ರಲ್ಲಿ ನಿಮ್ಗೆ ಯಾವುದಾದ್ರೂ ಒಂದನ್ನು ಬರಿತಾ ಹೋಗ್ಬೋದು. ಇನ್ನೊಂದೇನಂತಂದ್ರೆ ಇಲ್ಲಿ ಮುಖ್ಯವಾಗಿ ನಿಮಗೆ 5 ಅಂಕಗಳು ಬರ್ಬೇಕಾದ್ರೆ ಪ್ರಸ್ತುತ ಸಂದರ್ಭಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಬಂಧ ಇರುತ್ತೆ. ಹಾಗೆಯೇ ಮತ್ತೊಂದು ಪ್ರಬಂಧ ಏನಾಗಿರುತ್ತೆ ಅಂದ್ರೆ ನಿಮಗೆ ಆಲ್ರೆಡಿ ಅಂದ್ರೆ ನಿಮ್ಮ ಪುಸ್ತಕದಲ್ಲಿ ಅಭ್ಯಾಸ ಮಾಡಿರುವಂತ ಒಂದು ಪ್ರಬಂಧ ಇರುತ್ತೆ. ಹಾಗಾಗಿ ಪ್ರಬಂಧದಲ್ಲಿ 2 ಇರೋದ್ರಿಂದ ನಿಮಗೆ ಯಾವುದಾದ್ರೂ ಒಂದನ್ನು ನೀವು ಬರಿತಾ ಹೋಗ್ಬೋದು. ಇಲ್ಲಿ ಕೇಳಿದರೆ ಭ್ರಷ್ಟಾಚಾರ ನಿರ್ಮೂಲನೆ ಯುವ ಜನತೆಯ ಪಾತ್ರ, ಅಂದರೆ ನಿಮ್ಮ ಯುವಕರಾಗಿದ್ದಾರೆ, ಈ ಭ್ರಷ್ಟಾಚಾರದಲ್ಲಿ ನಿಮ್ಮ ಪಾತ್ರ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ನೀವು ಒಂದೊಂದು ಸ್ಟೆಪ್ಸನ್ನು ಮಾಡ್ತಾ ಹೋಗ್ಬೇಕು. ಮೊದಲಿಗೆ ಪೀಠಿಕೆ ಭಾಗವನ್ನು ಬರಿಬೇಕು, ಕೊಟ್ಟಿದ್ದೀನಿ ನೀಟಾಗಿ ನೀವು ನೋಡ್ಕೊಂಡು ಬರಿತಾ ಹೋಗ್ಬೋದು, ಅಭ್ಯಾಸ ಮಾಡ್ತಾ ಹೋಗಿ. ಹಾಗೆಯೇ ವಿಷಯದ ನಿರೂಪಣೆ ಮಾಡಬೇಕು, ಇದಕ್ಕೆ 1 ಅಂಕವಿರುತ್ತೆ. ಹಾಗೆ ವಿಷಯ ನಿರೂಪಣೆ ನೀವು ಚೆನ್ನಾಗಿ ಮಾಡ್ತಾ ಹೋಗಿ, ನಿಮ್ಮ ವಾಕ್ಯ ರೂಪ ಚೆನ್ನಾಗಿತ್ತು ಅಂದರೆ ನಿಮ್ಗೆ ಅಲ್ಲಿ 3 ಅಂಕ ಕೊಡ್ತಾರೆ. ಕೊನೆಯದಾಗಿ ನಿಮ್ಗೆ ಯಾವುದು ಉಪಸಂಹಾರ ಕನ್ಕ್ಲೂಷನ್ ಕೊಡಬೇಕು. ಕನ್ಕ್ಲೂಷನ್ ಕೊಟ್ಟರೆ ನಿಮಗೆ 1 ಅಂಕ, ಸಂಪೂರ್ಣವಾದ 5 ಅಂಕಗಳನ್ನು ಇಲ್ಲಿ ಪಡಿಬಹುದು. ಅಥವಾ ನಿಮ್ಗೆ ಅದು ಗೊತ್ತಾಗ್ಲಿಲ್ವ ಅಂತಂದ್ರೆ ಇಲ್ಲಿ ಮತ್ತೊಂದು ಇರುತ್ತೆ, ಜ್ಞಾನಾಭಿವೃದ್ಧಿಯಲ್ಲಿ ಗ್ರಂಥಾಲಯಗಳ ಮಹತ್ವ. ನಿಮ್ಗೆ ಆಲ್ರೆಡಿ ಪುಸ್ತಕದಲ್ಲಿ ಪ್ರಬಂಧ ನೀವೆಲ್ಲ ಓದಿರ್ತೀರ. ಹಾಗಾಗಿ ಇಲ್ಲಿ ಸಹ ಅಷ್ಟೇ ನಿಮಗೆ ಪೀಠಿಕೆ ಭಾಗವನ್ನು ಬರಿತಾ ಹೋಗಿ, ಹಾಗೆ ವಿಷಯದ ನಿರೂಪಣೆಯನ್ನು ನಿರೂಪಿಸ್ತಾ ಹೋಗಿ. ಇಲ್ಲಿ ಕೊಟ್ಟಿದ್ದೀನಿ, ನೀವು ಚೆನ್ನಾಗಿ ಓದ್ಕೊಂಡು ಅಭ್ಯಾಸ ಮಾಡ್ತಾ ಹೋಗ್ಬೋದು. ಇನ್ನು ಹೆಚ್ಚಿನದಾಗಿ ನೀವು ಇದಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರಗಳನ್ನು ತಿಳ್ಕೊಳ್ಬೋದು. ಕೊನೆಯದಾಗಿ ಉಪಸಂಹಾರ ಬರೆದ್ರೆ ನಿಮಗೆ ಇಲ್ಲಿ 5 ಅಂಕ ಸಿಗ್ತಾ ಹೋಗುತ್ತೆ. ಮಕ್ಕಳೇ, ನಿಮಗೆಲ್ಲ ಸಹ ನಾಳೆ ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆ ಬರಿತಾ ಇದ್ದೀರಾ. ಹಾಗಾಗಿ ಈ ಒಂದು ಪೇಪರಿನ ಸಂಪೂರ್ಣವಾದಂತಹ ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದೀನಿ. ಹೃತ್ಪೂರ್ವಕವಾದ ಧನ್ಯವಾದಗಳು.